ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತಿ ಆತ್ಮೀಯ ಸ್ವಾಗತ ಸುಸ್ವಾಗತ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ತಮ್ಗೆ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಯಾಕಂದ್ರೆ ನಮಗೆ ಮುಂಚೆನೆ ತಿಳಿದಿತ್ತು, ಆಗ್ಲೇ ಶುಕ್ರವಾರದಿಂದಲೇ ಗೊತ್ತಿತ್ತು ಇನ್ನೇನು ಈ ಗುರುವಾರ ನರಸಿಂಹ ಜಯಂತಿ. ಹಾಗಾಗಿ ಇಂದಿನಿಂದಲೇ ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಇದ್ದೀರಾ, ಅದರ ಪ್ರಯುಕ್ತವಾಗಿ ಅಂತ ಭಾವಿಸ್ತಾ ಮೊದಲಿಗೆ ಏನ್ ತಿಳಿಸ್ತಾ ಇದ್ದೀರಾ? ಎಲ್ಲರಿಗೂ ಉತ್ತರ ಫಾಲ್ಗುಣಿ ನಕ್ಷತ್ರದ ನಿಮಿಷಾಂಬ ಜಯಂತಿ, ವಾಸವಾಂಬ ಜಯಂತಿಯ ಒಂದು ಶುಭಾಶಯ. ಎಲ್ರಿಗೂ ಆ ದೇವಿ ಇವತ್ತಿರ್ತಕ್ಕಂಥ ಕಾಳಸರ್ಪದೋಷಕ್ಕೆ ಎಲ್ಲರಿಗೂ ತಳಮಳ, ಸಾಮಾನ್ಯರಿಂದ ಹಿಡಿದು ರಾಜನಿಂದ ಹಿಡಿದು ಪ್ರಧಾನಿಯಿಂದ ಹಿಡಿದು ನೀರಿನ ಹಾಹಾಕಾರ, ಆ ಒಂದು ಬೆಂಕಿಯ ಹಾಹಾಕಾರ, ಕರೆಂಟಿನ ಹಾಹಾಕಾರ, ಅಧಿಕಾರದ ಹಾಹಾಕಾರ, ಪದವಿಯ ಹಾಹಾಕಾರ, ಈ ಒಂದು ತೊಳಲಾಟಗಳಲ್ಲಿ ಒದ್ದಾಡ್ತಿರ್ತಕ್ಕಂಥದ್ದು. ಸೊ ಈ ಸಮಸ್ಯೆಗಳಿಂದ ಬರಲಿಕ್ಕೆ ಆ ಒಂದು ದೇವಿಯ ಒಂದು ಸಂಕಲ್ಪ ನಿಮಗೆ ಸಿಗಲಿ, ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿ, ಎಲ್ಲರಿಗೂ ನೆಮ್ಮದಿಯ ಗೂಡನ್ನು ಸೇರಿಸಲಿ ಅಂತ ಹೇಳ್ತಾ, ಈ ವಾರ ನರಸಿಂಹ ಜಯಂತಿ ಅನ್ನತಕ್ಕಂಥ ಒಂದು ಮಾತು ತುಂಬ ವಿಶೇಷವಾಗಿ ಆರಾಧನೆ ಮಾಡಿಕೊಳ್ತಕ್ಕಂಥ ವೈಷ್ಣವ ಸಂಪ್ರದಾಯದಲ್ಲಿ ತುಂಬ ವಿಶೇಷವಾಗಿ ನರಸಿಂಹನನ್ನು ಆರಾಧನೆ ಮಾಡ್ಕೋತೇವೆ. ಅದರಲ್ಲೂ ನರಸಿಂಹಸ್ವಾಮಿ ಪ್ರತ್ಯಕ್ಷವಾದಂಥ ಸ್ಥಳ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂಥ ಸ್ಥಳ, ಆ ಕಂಬದಲ್ಲಿ ಪ್ರತ್ಯಕ್ಷನಾದಂಥ ಒಂದು ಸ್ಥಳ, ಆ ಒಂದು ಉಗ್ರ ನರಸಿಂಹನಾಗಿ ನಿಂತಹ ಒಂದು ಸ್ಥಳದ ಬಗ್ಗೆ, ಸ್ಥಳ ಪುರಾಣದ ಬಗ್ಗೆ ಈ ವಾರ ಪೂರ್ತಿ ನಿಮ್ಮ ಮುಂದೆ ನಾವು ಬಿಚ್ಚಿಡ್ಲಿಕ್ಕಿದ್ದೇವೆ. ಆ ಒಂದು ಏನಕ್ಕೆ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ಕೋತೇವೆ, ನರಸಿಂಹಸ್ವಾಮಿಯಲ್ಲಿ ಅಂತ ಯಾವ ಶಕ್ತಿ ಇದೆ, ಯಾರು ಪೂಜೆ ಮಾಡ್ಕೋಬಹುದು, ನರಸಿಂಹಸ್ವಾಮಿಗೂ ಕುಜದೋಷಕ್ಕೂ ಸಂಬಂಧ ಇದೆಯಾ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಇದೆಯಾ, ಅದರಿಂದ ಪೂಜೆ ಮಾಡೋದನ್ನ ದೋಷನ ಹೊರಗಡೆ ಬರಬಹುದಾ, ಆ ನರಸಿಂಹಸ್ವಾಮಿಯ ಪೂಜೆ ಮಾಡೋದ್ರಿಂದ ಆ ಕುಜನನ್ನ ಶಾಂತಿಗೊಳಿಸಬಹುದಾ, ನರಸಿಂಹಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ವಾಮಾಚಾರ, ತ್ರಂತಾಚಾರ, ಪ್ರೇತ, ಉಚ್ಚಾಟನ, ಅನ್ವೇಷಣ, ಉದ್ವೇಷಣ, ಧ್ವಂಸ ಪ್ರಯೋಗ, ನಗ ಪ್ರಯೋಗ, ಚೂರ್ಣ ಪ್ರಯೋಗ, ವಿಷ ಪ್ರಯೋಗ ಇತ್ಯಾದಿಗಳಿಂದ ಹೊರಗಡೆ ಬರಬಹುದಾ, ಆಕ್ಸಿಡೆಂಟ್ಗಳಿಂದ ಹೊರಗಡೆ ಬರಬಹುದಾ, ಮೇಲಿಂದ ಮೇಲೆ ಮನೆಯಲ್ಲಿ ಅಪಮೃತ್ಯುಗಳ ಒಂದು ಛಾಯೆ ಆಗ್ತಿದೆ, ಅದರಿಂದ ಹೊರಗಡೆ ಬರಬಹುದಾ, ಒಡ ಹುಟ್ಟಿದವರು ಕೊಡಲಿ ಹಿಡ್ಕೊಂಡು ಕದನಕ್ಕೆ ನಿಂತ್ಕೊಬಿಟ್ಟಿದ್ದಾರೆ, ಅದರಿಂದ ಹೊರಗಡೆ ಬರಬಹುದಾ, ಇವೆಲ್ಲವುಗಳನ್ನ ಆ ನರಸಿಂಹ ನಿಜವಾಗ್ಲೂ ಪ್ರಸಾದಿಸ್ತಾನ, ಅಂತ ಒಂದು ಶಕ್ತಿ ಇದೆಯಾ ಅನ್ನೋದರ ಸಮಗ್ರ ಮಾಹಿತಿ ಈ ವಾರ ನಿಮ್ಮ ಕಣ್ಣು ಮುಂದೆ. ಯಾಕಂದ್ರೆ ನರಸಿಂಹ ಅಂದ್ರೇನೆ ಒಂದು ಎಲ್ಲರಿಗೂ ಒಲಿಯತಕ್ಕಂಥದ್ದಲ್ಲ, ಎಲ್ಲರೂ ಇಟ್ಟು ಪೂಜೆ ಮಾಡಲು ಆಗುವುದಿಲ್ಲ, ಹೇಗೆಗೋ ತಗೋಬಂದು ಪೂಜೆ ಮಾಡಲು ಆಗುವುದಿಲ್ಲ. ಗೊತ್ತಿಲ್ಲ ನಿಮಗೆ, ನರಸಿಂಹ ಅಂತ ಹೇಳಿದ ತಕ್ಷಣ ಉಗ್ರ ನರಸಿಂಹ ತಗೋಬಂದು ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಬಡದಾಕ ಬಿಡುತ್ತೆ, ಇನ್ನಷ್ಟು ಸಮಸ್ಯೆಗಳ ಸರಮಾಲೆ ಆಗಿಬಿಡುತ್ತೆ. ದೇವಾನು ದೇವತೆಗಳೇ ಬಂದು ನಿಂತು ಆ ಭಯಭೀತರಾಗಿ ಆ ಭಗವಂತನ ಹತ್ರ ಹೋಗ್ಲಿಕ್ಕೂ ಆಗ್ಲಿಲ್ವಂತೆ. ಪ್ರಹ್ಲಾದರಿಗೆ ನಾರದರ ಉವಾಚ ಮಾಡಿ ಸಮಾಧಾನ ಮಾಡುವುದು ನಿನ್ನಿಂದ ಮಾತ್ರನಯ್ಯ. ಭೂದೇವಿ ಕೂಡ, ಲಕ್ಷ್ಮಿ ಕೂಡ ಆ ಪಕ್ಕಕ್ಕೆ ಜರುಗಿ ನಿಂತ್ಕೊಬಿಟ್ಟಿರ್ತಾಳಂತೆ. ಆ ಸ್ವಾಮಿಯ ಹತ್ರ ಹೋಗ್ಲಿಕ್ಕೆ ಆ ಒಂದು ಕೆಂಡದ ಆ ಒಂದು ಮಳೆಯ ಕಣ್ಣಲ್ಲಿ ಸುರಿತಿರುತ್ತೆ ಅಂತ ಹೇಳ್ದ ಅಂದ್ರೆ ಇನ್ನು ನೆನೆಸ್ಕೊಳ್ಳಿ, ಆ ಜಗತ್ ಶಕ್ತಿಯಾಗಿ ನಿಂತಿರ್ತಕ್ಕಂಥ ಆ ಪ್ರಣವ ಶಕ್ತಿ, ಓಂಕಾರ ಶಕ್ತಿಯ ಮುಂದೆ ಹೋಗಿ ನಿಲ್ಲುವುದು ಹಾಗೆ ಬೆಂಕಿ ಹೊರಗಡೆ ಬರ್ತಿರುತ್ತಂತೆ ಇಡೀ ದೇಹದಿಂದ, ದಗ 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 ಅಂತ ಆವಿ ತರ. ಅಷ್ಟು ಒಂದು ಬಿಸಿಯಲ್ಲಿ ಆ ಮಹಾಪ್ರಣವ ಶಕ್ತಿ ನಿಂತಿದ್ರೆ ಮುಕ್ಕೋಟಿ ದೇವತೆಗಳೇನು, ಯಾರು ಆ ನರಸಿಂಹ ರೂಪದಲ್ಲಿದ್ದಂಥ ವಿಷ್ಣು ಮಾಯೆಗೆ ಗೊತ್ತಿಲ್ವಂತೆ, ತನ್ನನ್ನು ತಾನೇ ಪರಕಾಯ ಪ್ರವೇಶವಾಗಿ ಆ ಒಂದು ಪ್ರಳಯ ಭೀಭತ್ಸವಾಗಿ ನಿಂತ್ಕೊಬಿಟ್ಟಿರುತ್ತಂತೆ. ಯಾರು ಬಂದರೂ ಸರ್ವನಾಶವೇ, ತನಗೆ ಗೊತ್ತಿಲ್ಲ. ನೋಡಿ, ಅದಕ್ಕೆ ಹೇಳ್ತೆ, ಮದೋನ್ಮತ್ತರಾದಾಗ, ತುಂಬಾ ಕೋಪವಾದಾಗ, ತುಂಬ ಸಿಟ್ಟುಗೊಂಡಾಗ ಆ ವ್ಯಕ್ತಿಗಳ ಬಳಿ ಹೋಗಬಾರ್ದು, ಇನ್ನೂ ಮಾತಾಡಬಾರ್ದು, ದೂರ ಹೋಗ್ಬಿಡ್ಬೇಕು, ಇಲ್ಲ ಅವ್ರನ್ನ ಒಂದು ಕ್ಷಣಕ್ಕಾದ್ರೂ ಆ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನತಕ್ಕಂಥ ಮಾತು ಹೇಳೋದು ಇದಕ್ಕೇನೆ. ನಮಗೇ ಇಷ್ಟು ಒಂದು ಈ ಪಾಮರ ದೇಹ ಇದು,
ಎಲ್ಲಿಯೋ ಮಲಮೂತ್ರಗಳಿಂದ ತುಂಬಿರ್ತಕ್ಕಂಥ ದೇಹ, ಮಣ್ಣಿಗೆ ಹೋಗ್ತಕ್ಕಂಥ ದೇಹ, ಸೃಷ್ಟಿಯೇ ನಿಂತುಕೊಂಡು ನೋಡತಕ್ಕಂತಹ ನರಸಿಂಹಸ್ವಾಮಿ ಅಂಶವೇನು, ನಮ್ಮ ಅಂಶವೇನು? ನಮಗೆ ಎಷ್ಟು ಕೋಪ ಬರಬೇಕಾದ್ರೆ ನಮ್ಮ ಕೋಪ ನಮ್ಮ ನಿಯಂತ್ರಣವೇ ಇಲ್ಲದ ಇರುವಾಗ ಆ ನೃಸಿಂಹ ಅಂತ ಅನ್ನತಕ್ಕಂಥದ್ದಂದ್ರೆ ಆ ಒಂದು ನರರೂಪದಲ್ಲಿರತಕ್ಕಂಥ ಸಿಂಹದ ಆಕೃತಿಯ ಆ ಒಂದು ಉಗ್ರವಾದಂಥ ಶಕ್ತಿಯ ಆ ಒಂದು ಕುಜನ ಶಕ್ತಿಯ ಅಂಗಾರಕ ಶಕ್ತಿಯ ಆ ಮಹಾಪ್ರಣವ ಶಕ್ತಿ ನಿಂತಾಗ ಯೋಚನೆ ಮಾಡಿ ನೋಡಿ, ಜಗತ್ತೇ ಆ ಕತ್ತಲೇ ಇಲ್ಲವಂತೆ, ಸೂರ್ಯ ಕೂಡ ಬಚ್ಚಿಟ್ಕೋತಾನಂತೆ. ಆ ಒಂದು ಶಕ್ತಿಯಾಗಿ ನಿಂತುಕೊಳ್ಳತಕ್ಕಂಥದ್ದು. ಆ ಒಂದು ಜ್ವಾಲಾಮುಖಿಗಳು ಕೂಡ ತಣ್ಣಗಾಗ್ಬಿಡ್ತಾವಂತೆ. ಅಬ್ಬೋ, ಇಷ್ಟು ದಿನ ನಾವೇ ಜ್ವಾಲಾಮುಖಿ, ನಮ್ಮಲ್ಲಿಯೇ ಇರತಕ್ಕಂಥದ್ದು ಅಂದಾಗ ಅನ್ನುವಂಥ ಅಹಂಕಾರಕ್ಕೆ ಅವುಗಳು ಪ್ರಳಯಿಸ್ತಿದ್ದುವಂತೆ. ಅಂತ ಒಂದು ಸಂದರ್ಭದಲ್ಲಿ ಆ ಭಗವಂತ ಜ್ವಾಲಾ ನರಸಿಂಹರಾಗಿ ಹೀಗೆ ನೋಡಿದ ತಕ್ಷಣ ಜ್ವಾಲೆಗಳು ಸಮೇತ ಹಾಗೆ ತಣ್ಣಗಾಗಿಬಿಟ್ಟುವಂತೆ ಆ ಭಗವಂತನ ಶಕ್ತಿಯನ್ನ ನೋಡ್ತಾ, ಓಹೋ, ನಮ್ಮ ಅಹಮ್ಮನ್ನು ಅಣಗಿಸಿಬಿಟ್ಟಿತು, ಪ್ರಕೃತಿಗೆ ಮೀರಿದಂತಹ ಶಕ್ತಿ ಇದೆ ಅನ್ನತಕ್ಕಂಥ ಭಾವಾರ್ಥದಿಂದ ಹೀಗೆ ನಿಂತು ಬಿಟ್ಟಿತ್ತಂತೆ. ಆ ಸಂದರ್ಭದಲ್ಲಿ ಇನ್ನೇನು ಮಾಡುವುದು ಅನ್ನುವಂತಹ ಸಂದರ್ಭದಲ್ಲಿ ನಾರದರಿಂದ ಪ್ರಹ್ಲಾದರ ಕೈಯಲ್ಲಿ ಆ ವಿಷ್ಣುವಿನ ಬಗ್ಗೆ, ನರಸಿಂಹನ ಬಗ್ಗೆ ಆ ಒಂದು ಪುಟ್ಟದಾಗಿ ಒಂದು ಪದ ಕಟ್ಟಿಸಿ, ಹಾಡು ಕಟ್ಟಿಸಿ ಆ ಭಗವಂತನನ್ನ ಸಮಾಧಾನ ಮಾಡಿ, ಜೋಜೋ ಮಾಡಿ, ಉಯ್ಯಾಲೆ ಮಾಡಿ ಯೋಗದ ಆ ಒಂದು ಯೋಗ ನರಸಿಂಹ ರೂಪಕ್ಕೆ ಕರ್ಕೊಬಂದು ನಿಲ್ಲಿಸ್ತಾರಂತೆ. ಅದಕ್ಕೆ ನೋಡಿ ಒಂದು ಶ್ಲೋಕವಿದೆ, ನವನಾರಸಿಂಹರಾಗಿ ನಿಂತಂತ ಆ ಉಗ್ರ ನರಸಿಂಹರಿಗೆ ಜ್ವಾಲ, ಅಹೋಬಿಲ, ಮಾಲೋಲ, ಕ್ರೋಧ, ಕಾರಂಜ, ಭಾರ್ಗವ, ಯೋಗಾನಂದ, ಕ್ಷಾತ್ರವಥ, ಪಾವನ, ನವಮೂರ್ತಯೇ ಅನ್ನತಕ್ಕಂಥ ಒಂದು ಭಾವಾರ್ಥದಿಂದ ಪ್ರಹ್ಲಾದರು ಹಾಡ್ತಾರಂತೆ. ಅಂತ ಭಾರ್ಗವರಾಮರು ಕೂಡ ಈ ಒಂದು ನರಸಿಂಹರ ಆರಾಧಕರಾಗಿದ್ರಂತೆ, ಅಂತ ತಂತ್ರಗಾರರಾದಂತಹ ಕೃಷ್ಣರೂ ಆಗಿದ್ರಂತೆ. ಅವುಗಳೆಲ್ಲದರ ಸಮಗ್ರ ಮಾಹಿತಿ ನಿಮ್ಮ ಮುಂದ್ಗಡೆ ಬಿಚ್ಚಿಡ್ತೇನೆ, ಯೋಚನೆ ಮಾಡಿಬಿಡಿ, ಕಾದು ನೋಡಿ. ಬನ್ನೀಗ ಒಂದು ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ಅನಿತಾ ಅಂತ. ಅನಿತಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಾನೆಲ್ಗಿಂದ ಮಾಡ್ತಿದ್ದೇನೆ. ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು. ಹೌದಾ, ಹೇಳಿ ಅವರ ಹೆಸರನ್ನ. ಚಿದಾನಂದ್ ಅಂತ. ಹುಟ್ಟಿದ ದಿನಾಂಕ ಆಗಸ್ಟ್ 2, 81. 2 ಆಗಸ್ಟ್ 81 ಅಲ್ವಾ? ಸಮಯ ಗೊತ್ತಿಲ್ಲ ಮೇಡಮ್, ಶನಿವಾರ ಅಂತ ಗೊತ್ತು. ಬೆಳಗ್ಗೆ 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮಾ. 8 ಮೇಡಮ್. 8. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಮದುವೆ ಆಯ್ತು? ಅಪ್ಪಾಜಿ ನಮಸ್ತೆ. ನಮ್ಮ ಅಪ್ಪಾಜಿ ಇಲ್ಲ ಗುರುಜಿ ನಂಗೆ. ಅದು ನಾವು ನಿಮ್ ಮೊನ್ನೆ ಅಂತ ಅನ್ಕೊಂಡಿದೀವಿ ಗುರುಜಿ. ಖಂಡಿತ ತಾಯಿ, ಖಂಡಿತ. ನಿಮ್ಗಳಿಗೆಲ್ಲ ಜೂನ್ 10ಕ್ಕೆ ಒಂದು ಅದ್ಭುತ ಏನೋ ಒಂದು ಕಾರ್ಯಕ್ರಮ ಇದೆ. ಜೂನ್ 10ಕ್ಕೆ ಈ ಒಂದು 25ಕ್ಕೂ ಒಂದು ಕಾರ್ಯಕ್ರಮ ಇದೆ. ಜೂನ್ 10ಕ್ಕೂ ಬೆಂಗಳೂರಿನಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಒಂದು ವಿಶೇಷ ಅದೇನು ಅಂತ ಮುಂದಿನ ದಿನಗಳಲ್ಲೇ ನಾನು ಹೇಳ್ತೇನೆ. ಸ್ತ್ರೀಯರಿಗೋಸ್ಕರ ಮಾತ್ರ, ಬೇರೆಯವ್ರಿಗೆಲ್ಲ ಅಲವ್ ಇಲ್ಲ. ಅಪ್ಪಾಜಿ ಅನ್ನೋರ್ಗ್ ಮಾತ್ರನೇ, ಅಣ್ಣ ಅನ್ನೋರ್ಗ್ ಮಾತ್ರನೇ ಒಂದು ವಿಶೇಷ ಇರ್ಲಿ. ಇವ್ರ ಮದ್ವೆ ಆಯ್ತೋ ತಾಯಿ? ಇಲ್ಲ ಗುರುಜಿ, ಅದಕ್ಕೆ ಹೇಳ್ಬೇಕು ಅಂತ ಮಾಡ್ತಿರೋದು ಗುರುಜಿ. ಅದಕ್ಕೆ ನಾನು ಹೇಳಿದ್ದು, ಶುಕ್ರಭಾವ ಯಾವಾಗ ಲಗ್ನವನ್ನ ಕಾಡುತ್ತೋ, ಅದರಲ್ಲೂ ಮುಖ್ಯವಾಗಿ ಸಿಂಹ ಲಗ್ನವಾಗಿ ಸಿಂಹರಾಶಿಯಾಗಿ ಅಲ್ಲೇನಾದ್ರೂ ಶುಕ್ರ ಚಂದ್ರ ಇಬ್ರು ಸೇರ್ಕೊಂಡಾಗ ಸಪ್ತಮದಲ್ಲೋ ಸುಖಭಾವದಲ್ಲೋ ಇಲ್ಲ ದಶಮ ಭಾವದಲ್ಲೋ ಮದುವೆ ವಿಘ್ನ ಆಗಬೇಕು, ಎಳೆದಾಟ ಆಗಬೇಕು ಅನ್ನತಕ್ಕಂಥದ್ದು ಈ ಜಾತಕದಲ್ಲಿ ತೋರಿಸ್ತಿರ್ತಕ್ಕಂಥದ್ದು. ಕುಡಿತಾನೆ ಗುರುಜಿ. ಶುಕ್ರಭಾವ ಚಂದ್ರ ಸೇರಿದ್ರೆ ಹಾಗೆ, ಶುಕ್ರ ಚಂದ್ರ ಸೇರಿದ್ರೆ ಮೋಜು ಮಸ್ತಿ ಆನಂದ ಸುತ್ತಾಟ ಎಳೆದಾಟ ಅನ್ನತಕ್ಕಂಥದ್ದು. ಶನಿ ಗುರು ಬೇರೆ 2ನೇ ಮನೆಯಲ್ಲಿ, ಅದೊಂದು ಕಾರಣ ಅಷ್ಟೇ. ಇವ್ರಿಗೆ ಮದುವೆ ಆದ ಮೇಲೆ ಎಲ್ಲವೂ ಸರಿಯಾಗ್ತಕ್ಕಂಥದ್ದು. ಚಂದ್ರ ಉಚ್ಚ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಆಗುತ್ತೆ. ಶುಕ್ರ ಬುಧ ರಾಹು ಮೂವರ ಸಂಗಮ ನವಾಂಶದಲ್ಲಿ, ಅದರಲ್ಲೂ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು ತುಂಬಾ ಅದ್ಭುತ. ಮುಟ್ಟಿದ್ದೆಲ್ಲವೂ ಬಂಗಾರವಾಗ್ತಕ್ಕಂಥದ್ದು. ನೋಡಿ, ಇವರಿಗೆ ಆಲ್ಮೋಸ್ಟ್ ಈ ಹೆಚ್ಚು ಕಡಿಮೆ ಈಗ್ಲಿಂದಲ್ಲ, 2008 ಇವರ ಬುದ್ಧಿ ಮಾತು ಚಿಂತನೆ ಈ ಒಂದು ಕುಡಿತಕ್ಕಂಥದ್ದು ಅಭ್ಯಾಸಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಬಂದಿರತಕ್ಕಂಥದ್ದು ಈ ಸುಮಾರು ಈ ಒಂದು 5 ವರ್ಷದಿಂದಲೇ. ಹೌದು ಅಲ್ವ? ಹೌದು ಗುರುಜಿ. ಆದ್ರೂನು ತುಂಬಾ ನೋವಾಗುತ್ತೆ ಗುರುಜಿ ಮನ್ಸಿಗೆ. ಅಪ್ಪಾಜಿ ಇಲ್ಲ, ಇವ್ರಿಬ್ರು ಬುದ್ಧಿವಂತರಲ್ಲ ಗುರುಜಿ. ದೊಡ್ಡ ಮಗನೂ ಹಂಗೆ, ಇವನು ಹಂಗೆ ಗುರುಜಿ. ಸರಿ
ಸರಿ. ಮನೆಯಲ್ಲಿ ಒಂದು ನಕ್ಷತ್ರ ಪುಂಜ ಯಂತ್ರ ಆಯಿತು ಅಂದರೆ ಯಾರಾದರೂ ಗುರುಮುಖೇನ ಅಷ್ಟದಿಗ್ಬಂಧ ಮಾಡಿಸಿ ಮೊದಲು ಪ್ರಾಣ ಪ್ರತಿಷ್ಠೆ ಮಾಡಿಸಿ ಮನೆಯಲ್ಲಿ ದಿಗ್ಬಂಧ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿ ಒಂದು ಪುಟ್ಟದಾಗ ಆಯಿತು ಅಂದರೆ ಒಂದು ಗಣಹೋಮವನ್ನು ಮಾಡತಕ್ಕಂಥದ್ದು ಮಾಡಿಸಿ. ಕಂಪಲ್ಸರಿ ಈ ಒಂದು ನರಸಿಂಹ ಜಯಂತಿಯ ಪ್ರಯುಕ್ತ ಈ ಒಂದು ಶನಿ ಕುಜ ಸೇರ್ತು ಅಂದ್ರೂ ಕೂಡ, ಶನಿ ರಾಹು ನೋಡ್ತು ಅಂದ್ರೂ ಕೂಡ ಅಲ್ಲೇನೋ ಅನಾಹುತಗಳು, ಅಪಘಾತಗಳು, ಅಪಮೃತ್ಯುಗಳು, ಅನಾಹುತಗಳು, ಅಪವಾದಗಳು, ಎಳೆದಾಟಗಳು ಆಗಿಬಿಡುತ್ತೆ ಅಂತ ಹೇಳ್ತೇವೆ. ಒಂದು ಪುಟ್ಟದಾಗಿ ಒಂದು ಪಂಚಲೋಹದ ದೀಪವನ್ನ ಅವತ್ತು ನರಸಿಂಹ ಜಯಂತಿ ದಿನ ಆ ಮನೆಯಲ್ಲಿ ಪ್ರತಿಷ್ಠಾಪಿಸ್ತಕ್ಕಂಥದ್ದು. ನಡುಮನೆಯಲ್ಲೇ ಸಂಧ್ಯಾಕಾಲದಲ್ಲಿ ಒಂದು ಪುಟ್ಟ ರಂಗೋಲಿ ಹಾಕ್ಬಿಟ್ಟು ಆ ಒಂದು ರಂಗೋಲಿಯಲ್ಲಿ ಒಂದು ಪುಟ್ಟ ತ್ರಿಭುಜಾಕಾರದ ಒಂದು ಚಿತ್ರ ಬಿಡಿಸ್ಬೇಕು. ಅದು ದಕ್ಷಿಣಕ್ಕೆ ಮುಖ ಮಾಡಿರಬೇಕು. ಕೆಲವರಿಗೆ ಉತ್ತರ, ಕೆಲವರಿಗೆ ಪಶ್ಚಿಮ, ಕೆಲವರಿಗೆ ಪೂರ್ವ, ಕೆಲವರಿಗೆ ದಕ್ಷಿಣ. ಇವ್ರದ್ದು ಸಿಂಹಲಗ್ನ ಭಾವವಾಗಿರುವುದರಿಂದ ದಕ್ಷಿಣಕ್ಕೆ ಮುಖ ಮಾಡಿಸಿ ಕುಜ ಯೋಗಕಾರಕನಾಗ್ತಾನೆ. ಆ ಒಂದು ದೀಪವನ್ನ ನಂದಾದೀಪ ಆರದ ಹಾಗೆ ಉರಿಸ್ತಕ್ಕಂಥದ್ದು ನೋಡಿ ಮಾರನೇ ದಿನ ತೆಗೆದು ಯಾರಾದರೂ ಗುರುಗಳಿಗೆ, ಹಿರಿಯರಿಗೆ ಆ ದೀಪವನ್ನ ದಾನ ಮಾಡ್ತಕ್ಕಂಥದ್ದು. ನರಸಿಂಹ ಜಯಂತಿ ದಿನ ಇವರಿಗೆ ಸಿಂಹ ಲಗ್ನ ಅಂದ್ರೇನೆ ನರಸಿಂಹರೇ. ಕೋಪ ಬಂದ್ರೆ, ಸಿಟ್ಟು ಬಂದ್ರೆ ನೋಡಿ ಏನು ಎತ್ತ ಯಾವುದು ಏನು ಕೇಳೋದಿಲ್ಲ. ತನ್ನ ಬಗ್ಗೆಯೂ ಪರಿಭಾವವಿಲ್ಲ, ತಾನೇನು ಮಾಡ್ತಿದ್ದೀನೋ ಗೊತ್ತಿಲ್ಲ, ತುಂಬಾ ಹೊರಟು ತುಂಬಾ ಸಿಟ್ಟು, ಅಷ್ಟೇ ಒಳ್ಳೆ ಮನುಷ್ಯ, ದೇವತಾ ಮನುಷ್ಯ. ಇದೊಂದು ಕೆಲವೊಂದು ಜವಾಬ್ದಾರಿಗಳು ತೆಗೆದುಕೊಳ್ಳಲು ಆಗುತ್ತಿಲ್ಲ. ಚಂದ್ರದಶ ನಡೆಯುತ್ತಿದೆ, ಸಿಂಹಲಗ್ನಕ್ಕೆ ಚಂದ್ರದಶೆಯೇ ಮಾರು ಕಾಣತಕ್ಕಂಥದ್ದು. ಇದನ್ನು ಮಾಡಿಸಿ ಕಂಪಲ್ಸರಿ ಆ ನರಸಿಂಹ ಜಯಂತಿ ದಿನ ಗುರುವಾರದಂದು ತಪ್ಪದೆ ಆ ಭಗವಂತನಿಗೆ ಈ ರೀತಿಯ ಒಂದು ಶಲ್ಯವನ್ನ ದಾನ ಮಾಡಿ ತಾಯಿ. ಯಾಕೆ ಕಷ್ಟ ಆಗುತ್ತೆ ನಾನು ನೋಡ್ತೇನೆ. ಜೂನ್ ಮೊದಲನೇ ವಾರದ ನಂತರ ವಿಶೇಷವಾಗುವುದು, ಸಮಸ್ಯೆಗೆ ಪರಿಷ್ಕಾರ ಸಿಗುವುದು, ಗುರುಬಲ ಬರುವುದು. ಚಂದ್ರನಿಗೂ ಗುರುಬಲ, ಆ ಒಂದು ಗುರುವಿಗೂ ಗುರುಬಲ, ಲಗ್ನಕ್ಕೂ ಗುರುಬಲ, ಮೂರಕ್ಕೂ ಗುರುಬಲ ಬರ್ತಕ್ಕಂಥದ್ದು. ಒಳ್ಳೇದಾಗುತ್ತೆ. ಹೋಗಿ ಬನ್ನಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಮುನಿಯಪ್ಪ ಅಂತ ರಾಜಾಜಿನಗರಿಂದ ಮಾತಾಡೋದು ಮೇಡಮ್. ಮುನಿಯಪ್ಪ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಈಗ ದಿನಾಂಕ ಇಲ್ಲ ಮೇಡಮ್. ಮಕ್ಳಿದಾರ ಮುನಿಯಪ್ಪ ಅವ್ರಿಗೆ? ಮಕ್ಕಳಿದ್ದಾರೆ ಮೇಡಮ್. ಅವ್ರದ್ದು ಯಾರ್ದಾದ್ರು ಒಬ್ಬರದ್ದು ತಿಳಿಸಿ ಸಾಕು. ವಿಜಯ್ ಕುಮಾರ್ ಅಂತ. ಆಹಾ. 26/10 ಹಾ 1980 1987 1981. 1981. ಸಮಯ ಬೆಳಗ್ಗೆ 10:20 ಮೇಡಮ್. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. 9 ಮೇಡಮ್. 9. ಗುರುಜಿ ಇದ್ದಾರೆ, ಮಾತಾಡಿ ಮುನಿಯಪ್ಪ ಅವರೇ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಸುಮಾರು ದಿನದಿಂದ ಟ್ರೈ ಮಾಡ್ತಾ ಇದ್ದೀವಿ. ಇವತ್ತು ಸಿಕ್ತು ಗುರುಜಿ. ತಮ್ಮ ಒಂದು ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಆಮೇಲೆ ಇನ್ನೇನಾದ್ರೂ? ಆರೋಗ್ಯನೂ ಇದೆ, ವ್ಯವಹಾರದಲ್ಲೂ ಸುಮಾರು ತೊಂದರೆಗಳಿದೆ ಗುರುಜಿ. ಗುರು ವಕ್ರ, ಶನಿ ವಕ್ರ, ಪರಿಶ್ರಮ ಪರಿಶ್ರಮ ಪರಿಶ್ರಮ. ಈ 27-28 ವರ್ಷಗಳಿಂದಲೂ ಬರೀ ಪರಿಶ್ರಮವೇ ಆಗಿದೆ. ಮಕ್ಕಳ ವಿಚಾರದಲ್ಲೂ ಚಿಂತೆ, ಹಣಕಾಸು ವಿಚಾರದಲ್ಲೂ ಚಿಂತೆ, ಆರೋಗ್ಯ ವಿಚಾರದಲ್ಲೂ ಚಿಂತೆ. ಏನಾಗುತ್ತಿದೆ ಅನ್ನತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಕಡಿಮೆ ಅಂದ್ರೂ ನಿಮಗೆ ಶುಗರ್, ಇಲ್ಲ ಅಂದ್ರೆ ಕಿಡ್ನಿನಲ್ಲಿ ಏನಾದರೂ ಸಣ್ಣ ವೇರಿಯೇಷನ್ ಸಮಸ್ಯೆಗಳು ಕಾಣಿಸಿಕೊಳ್ಳಬೇಕು. ಇಲ್ಲವೇ ಕಫಕ್ಕೆ ಸಂಬಂಧಪಟ್ಟಂಥದ್ದು, ಇಲ್ಲ ಎದೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಾಧಿಸಬೇಕು. ಇದು ನಿಮ್ಮ ಜಾತಕ ತೋರಿಸ್ತಿರ್ತಕ್ಕಂಥದ್ದು. ಹೌದು ಅಲ್ವೋ ಸ್ವಾಮಿ? ಈಗಾಗ್ಲೇ ಇದೆ ಗುರುಜಿ. ಇದೆಲ್ಲ BP ಇದೆ, ಶುಗರ್ ಇದೆ, ಜಾಯಿಂಟ್ ಪೈನ್ ಇದೆ, ಮೈಕೈ ನೋವಿದೆ. ಸರಿ ಸರಿ. ಪುಟ್ಟದಾಗಿ ನಿಮ್ಮದು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನ ಅಂತ ಹೇಳಿದ್ರೇನೆ ಆ ಒಂದು ವಿಶೇಷವಾದಂತ ಅಂಗಾರಕ ಲಗ್ನ ಅಂತ ಹೇಳ್ತೇವೆ. ಅಂಗಾರಕನ ಶಕ್ತಿಯನ್ನ ಒಬ್ಬರ ಹತ್ರನೇ ಇಟ್ಟರೆ ಸುಟ್ಟಾಕಿ ಬಿಡುತ್ತೆ, ತನ್ನಂತಾನು ಸುಟ್ಟಾಕೋ ಬಿಡುತ್ತೆ ಅಂತ 3 ದೇವತೆಗಳಿಗೆ ಹಂಚ್ತಾರಂತೆ. ಆ 3 ದೇವತೆಗಳಲ್ಲಿ ಮೊದಲನೇ ದೇವರು ಬಂದು ಹನುಮಂತ ದೇವರು, ಎರಡನೇದು ಬಂದು ಸುಬ್ರಹ್ಮಣ್ಯ ದೇವರು. ಅವ್ರಿಗೂ ಮೀರಿದ್ದು ಇನ್ನೂ ಜಾಸ್ತಿ ಇದೆ ಅನ್ನತಕ್ಕಂಥದ್ದಾದಾಗ ಆ ಬೆಂಕಿಯ ಪೂರ್ಣ ಪ್ರಭಾವನ ತಗೊಂಡೋಗಿ ನರಸಿಂಹರಿಗಿಟ್ಟರಂತೆ, ಆ ಅಂಗಾರಕ ಶಕ್ತಿಯನ್ನ ಅಂತಕ್ಕಂಥದ್ದು. ಸೊ ಅಂತ ಒಂದು ಪ್ರಭಾವ ನಿಮ್ಮ ಜಾತಕ. ಸೊ ಆ ಒಂದು ವೃಶ್ಚಿಕ ಲಗ್ನವಾಗಿರೋದ್ರಿಂದ ತಪ್ಪದೆ ಪ್ರತಿ ತಿಂಗಳು ಒಂದು ಶನಿವಾರ ಕಂಪಲ್ಸರಿ ಹೆಸರು ಕಾಳಿನಲ್ಲಿ ಹುಗ್ಗಿ ಮಾಡಬೇಕು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಹಂಚಿಸ್ತಕ್ಕಂಥದ್ದು ಮಾಡಿ, ಅಲ್ಲಿ ಬರತಕ್ಕಂಥವರಿಗೆ ಮಾಡಿ. ಕಂಪಲ್ಸರಿ ಆ ದಿನ ಕಂಪಲ್ಸರಿ ಮಾಡಲೇಬೇಕು. ಒಂದು 8 ಜನಕ್ಕೆ
ಊಟವನ್ನ ಹಾಕ್ಸಿದ್ರೆ ಭಿಕ್ಷುಕರಿಗೆ, ವಯಸ್ಸಾದವರಿಗೆ ತುಂಬಾ ಶ್ರೇಷ್ಠ. ಇಲ್ಲವೇ ಸಿಹಿಯನ್ನಾದರೂ ಹಂಚತಕ್ಕಂಥದ್ದು ಮಾಡಲೇಬೇಕು. ಗುರು ಚಾಂಡಾಳ ದೋಷ, ಗುರು ಶನಿ ಸೇರಿದ್ರೆ ಗುರು ಚಾಂಡಾಳ. ಅತ್ತ ಕಡೆ ಅರಸೊತ್ತಿಗೆಯೂ ಇಲ್ಲ, ಇತ್ತ ಕಡೆ ನೆಲದಲ್ಲೂ ಇಲ್ಲ, ತ್ರಿಶಂಕು ಸ್ವರ್ಗದ ಹಾಗೆ ಹೇಗೋ ಇದ್ದೀವಪ್ಪ, ಮೇಲಕ್ಕೂ ಇಲ್ಲ ಕೆಳಕ್ಕೂ ಇಲ್ಲ, 6 3 ಇಳಿದಿಲ್ಲ, ನನ್ನ ಹಣೆ ಬರದಲ್ಲಿ ಇನ್ನು ಮಿಕ್ಕಿದೇನು ಬಿಟ್ಟಿಲ್ಲ ಅನ್ನತಕ್ಕಂಥ ಒಂದು ಕೊರತೆ ಭಾವ ಆಗ್ತಕ್ಕಂಥದ್ದು ಆಗಿಬಿಡಬೇಕೆನ್ನುವುದು ತೋರಿಸ್ತದೆ. ಸೊ ಆ ಗುರುಚಾಂಡಾಳ ದೋಷಕ್ಕೆ ಯಾರಾದರೂ ವಯಸ್ಸಾದವರಿಗೆ ಆ ಒಂದು ಕಪ್ಪು ಕಂಬಳಿಯನ್ನ ಇಲ್ಲ ಚಾದರವನ್ನ ಹೊತ್ಕೊಳ್ತಕ್ಕಂಥ ಚಾದರವನ್ನ ದಾನ ಮಾಡ್ತಾ ಬನ್ನಿ. ಕಂಪಲ್ಸರಿ ವರ್ಷಕ್ಕೊಮ್ಮೆ ನಿಮಗೆ ಆದಾಗ ಹೋಗಲೇಬೇಕು. ಕುಕ್ಕೆ, ಧರ್ಮಸ್ಥಳ, ಹೊರನಾಡು, ಅನ್ನಪೂರ್ಣೇಶ್ವರಿ ಈ 3 ಕ್ಷೇತ್ರಗಳ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು ಮಾಡಿ. ಹತ್ತಿರದಲ್ಲಿಯೇ ಎಲ್ಲಿಯಾದರೂ ರಾಜರಾಜೇಶ್ವರಿ, ಶಂಕರಿ ದೇವಿಗಳಿದ್ರೆ ನಿಮ್ಮ ಮನೆಯವ್ರಿಗೆ ಹೇಳಿ ಯಾರಾದರೂ ಹೋಗ್ಬಿಟ್ಟು ಅಮಾವಾಸ್ಯೆಯ ಹಿಂದಿನ ದಿನ, ಆ ಚತುರ್ದಶಿಯ ದಿನ ಯಾವುದೇ ಒಂದು ದೇವಿ ಕಾರ್ಯಗಳನ್ನ ಮಾಡಿಕೊಳ್ಳೋದು ವಿಶೇಷ ಆಗುತ್ತೆ ಅಂತ ಹೇಳ್ತೇವೆ. ಆ ದಿನ ತಪ್ಪದೆ ಹೋಗಿ ದೀಪ ಹಚ್ಚಿ ಬರ್ತಕ್ಕಂಥದ್ದು, ಅಭಿಷೇಕದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ. ನೆಮ್ಮದಿಯ ಗೂಡಾಗುತ್ತೆ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಮುನಿಯಪ್ಪ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಿಜಕ್ಕೂ ಬಹಳನೇ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ ನಮ್ಮೆಲ್ಲರಿಗೂ. ಅದು ಇನ್ನೇನ್ ಬಂದ್ಬಿಡ್ತಿದೆ ನರಸಿಂಹ ಜಯಂತಿ ಅಂತ, ಅದರ ಪ್ರಯುಕ್ತವಾಗಿ ಪೂರ್ವಭಾವಿಯಾಗಿ ಹೇಳ್ತಾ ಇದ್ದೀರಾ. ನವನಾರಸಿಂಹ ಅಂದ್ರೆ ಯಾರ್ಯಾರು ಹೆಸರನ್ನ ತಿಳಿಸ್ತಾ ಇದ್ರಿ. ಮುಂದೆ ಗುರುಜಿ. ಹೌದು ನೋಡಿ, ಈ ಒಂದು ನವನಾರಸಿಂಹರಲ್ಲಿ 9 ನರಸಿಂಹ ರೂಪದಲ್ಲಿ ಆ ಭಗವಂತ ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ. ಆಹೋಬಲ ಅನ್ನತಕ್ಕಂಥ ಒಂದು ಸ್ಥಳ, ಕರ್ನೂಲ್, ನಂದ್ಯಾಲ್ ಇಲ್ಲಿ ಬರತಕ್ಕಂಥ ಒಂದು ವಿಶೇಷವಾದಂಥ ಒಂದು ಸ್ಥಳ. ಆ ಒಂದು ನರಸಿಂಹರು ಪ್ರತ್ಯಕ್ಷವಾದಂಥ ಒಂದು ಸ್ಥಳ. ಹಿರಣ್ಯಕಶಿಪುವಿನ ಸಂಹಾರ ಮಾಡಲು, ಆ ಲೋಕದ ಒಂದು ಸಂರಕ್ಷಣೆ ಮಾಡಲು, ಆ ಮಹಾಪಾತಕ ಆ ಒಂದು ದೈವದ ಒಂದು ಬಲದಿಂದ ವರಗರ್ವಿತನಾಗಿ ಇಡೀ ಒಂದು ಮನುಜ ಕುಲಕ್ಕಷ್ಟೇ ಅಲ್ಲ, ಮಹರ್ಷಿ ಕುಲಕ್ಕಷ್ಟೇ ಅಲ್ಲ, ದೇವಕುಲಕ್ಕಷ್ಟೇ ಅಲ್ಲ, ಇಡೀ ಪ್ರಕೃತಿ ಕುಲಕ್ಕೆ ಮಾರಕನಾಗಿ ನಾನೇ ಎಲ್ಲವೂ, ನನ್ನಿಂದಲೇ ಎಲ್ಲವೂ ಅನ್ನತಕ್ಕಂಥ ಒಂದು ಭಾವ ಬಂದಾಗ ಪ್ರಕೃತಿಯಲ್ಲೊಂದು ವಿಸ್ಮಯ, ಅದ್ಭುತ ನಡೆಯುತ್ತೆ, ಅಲ್ಲೊಂದು ಪ್ರಳಯ ನಡೆಯುತ್ತೆ ಅಂತಾರೆ. ಸೊ ಅಂತ ಒಂದು ಪ್ರಳಯ ರೂಪವೇ ನರಸಿಂಹದೇವರು. ಅಂಗಾರಕನ ಪೂರ್ಣ ಶಕ್ತಿ ನರಸಿಂಹರಲ್ಲಿದೆ. ಆ ಒಂದು ಪೂರ್ಣ ಶಕ್ತಿಯು ಕೂಡ ಒಬ್ಬರಲ್ಲೇ ಇದ್ದು ಬಿಟ್ರೆ ಅದು ಸುಟ್ಟಾಕಿ ಬಿಡುತ್ತೆ. ತುಂಬಾ ಕುಕ್ಕರ್ ಬೇಯ್ತಾ ಇದ್ರೆ ಏನಾಗುತ್ತೆ ಹೇಳಿ, ಮುಚ್ಚಿಟ್ಕೊಂಡು ಬ್ಲಾಸ್ಟ್ ಆಗ್ಬಿಡುತ್ತೆ. ಹೌದಲ್ವೋ? ತುಂಬಾ ಫೋರ್ಸ್ ಆದ್ರೆ, ತುಂಬಾ ಸ್ಪೀಡಾಗಿ ಬರ್ತಿರ್ತಕ್ಕಂಥ ಒಂದು ಮನುಷ್ಯನನ್ನ ನಿಂತ್ಕೊಳ್ಳಕ್ ಹೇಳಿ, ಜೋರಾಗಿ ರನ್ ಮಾಡ್ಕೊಂಡು ಬರ್ತಿರ್ತಕ್ಕ ಪಲ್ಟಿಗಳು ಹೊಡ್ಕೊಂಡೋಗಿ ಬಿದ್ದೋಗ್ತಾನೆ. ಈ ಸೋ ಸ್ಟ್ರಾಂಗ್, ಬಿದ್ದೋಗ್ತಾನೆ ಅನ್ನತಕ್ಕಂಥದ್ದು. ತುಂಬಾ ಸ್ಪೀಡಾಗಿ ಬರ್ತಿರ್ತಕ್ಕಂಥ ಒಂದು ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಯಾರು ಅಡ್ಡ ಬಂತು ಅಂತ ಬ್ರೇಕ್ ಹೊಡೆದ್ರೆ ಏನಾಗುತ್ತೆ ಹೇಳಿ, ಪಲ್ಟಿಗಳು ಹೊಡೆದು ಆಕ್ಸಿಡೆಂಟ್ ಆಗುತ್ತೆ. ಸೊ ಆ ರೀತಿ ಒಂದು ಗಾಡಿಗೆ ಆ ಫೋರ್ಸ್ ತಡಿಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥದ್ದಾದರೆ, ಆ ಪ್ರಣವ ಶಕ್ತಿ, ಉಗ್ರ ಶಕ್ತಿ, ಪರಾಶಕ್ತಿ, ಆದಿಶಕ್ತಿಯೇ ಆ ಒಂದು ಕಣ್ಣ ಸನ್ನೆಯಿಂದ ನೋಡ್ತಾಳಂತೆ. ಏನಿದು ಶಕ್ತಿ, ಇದು ಎಲ್ಲಿಂದ ಅಂತ. ಆ ಒಂದು ಬಿಸಿ ಧಗೆ ಇವತ್ತಿಗೂ ನೀವು ನಂಬೋದಿಲ್ಲ. ಪ್ರಳಯದ ಸೂಚನೆಯಾಗಿ ಆಹೋಬಿಲದಲ್ಲೊಂದು ವಿಸ್ಮಯವಿದೆಯಂತೆ. ಆ ಒಂದು ಬಿಸಿಗೆ ಪ್ರಳಯದ ಮುನ್ಸೂಚನೆಯಾಗಿ ಬರೀ ಹುಲ್ಲು ಇಲ್ಲ ಯಾವುದೇ ವಸ್ತುವನ್ನ ಆಹೋಬಿಲದಲ್ಲಿ ಹಾಕಿದ್ರೆ ಎಲ್ಲವೂ ಬೆಂಕಿಯಾಗಿ ಸುಟ್ಟು ಬೂದಿ ಆಗ್ಲಿಕ್ಕೆ ಶುರುವಾಗುತ್ತೆ. ಅದು ಮುಂದಕ್ಕೆ ಬರುವ ಪ್ರಳಯದ ಸೂಚನೆಯ ಆರಂಭ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂದ್ರೆ ಆ ಭಗವಂತನನ್ನ ತಂಪಾಗಿಟ್ಟಿದ್ದಾರೆ, ಇನ್ನೂ ಆ ಸುಡುತ್ತಿದೆ ಆ ಸ್ಥಳ ಅನ್ನತಕ್ಕಂಥ ಮಾತು. ಈ ಒಂದು ಆಹೋಬಿಲಕ್ಕೆ ಇನ್ನೊಂದು ವಿಶೇಷ ಇದೆ. ಗರುಡಾಚಲ ಅನ್ನತಕ್ಕಂಥ ಹೆಸರಿದೆ. ಗರುಡಾದ್ರಿ, ಹೇಗೆ ಈ ಒಂದು ತಿರುಮಲ ಕ್ಷೇತ್ರವನ್ನ ಶೇಷಾದ್ರಿ ನಿವಾಸ ಅನ್ನತಕ್ಕಂಥದ್ದು, ಆ 7 ಬೆಟ್ಟಗಳು ಬಂದು ಆ ವಾಸುಕಿ 7 ತಲೆಗಳ ಆ ಒಂದು ಸರ್ಪ ಮಲಗಿರ್ತಕ್ಕಂಥದ್ದು, ಶೇಷಶಯನ ವಿಷ್ಣು ಮಲಗಿದ್ರೆ, ಇಲ್ಲಿ ಗರುಡಾದ್ರಿ ಗರುಡ ದೇವರು ಬಂದು ತಪಸ್ಸನ್ನ ಮಾಡಿ ತಮ್ಮ ಶಕ್ತಿಯನ್ನ ಪಡ್ಕೊಂಡಿದ್ದು, ಆ ಭಗವಂತನ ಸಾನ್ನಿಧ್ಯವನ್ನ ನೋಡಿದ್ದು. ಅದಕ್ಕೆ ಆ ಭಗವಂತರೇ, ಆ ನರಸಿಂಹರೇ ಗರುಡಾದ್ರಿ ಅಂತ ಹೆಸರಾಗ್ಲಿ ಅನ್ನತಕ್ಕಂಥ ಒಂದು ಮಾತನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರಿಗೆ ಸರ್ಪದೋಷವಿರುತ್ತೋ, ಸರ್ಪ ಭಯವಿರುತ್ತೋ, ಸರ್ಪಗಳು ಪದೇ ಪದೇ ಕಣ್ಣು ಮುಂದ್ಗಡೆ ಕಾಣಿಸ್ಕೊಳ್ತಕ್ಕಂಥದ್ದಾಗುತ್ತೋ, ಏನೋ ಕಚ್ಚಿದ ಹಾಗೆ, ಚೇಸ್ ಮಾಡಿದ ಹಾಗೆ, ಹುಡುಕೊಂಡು ಬರ್ತಿದೆ ನಮಗೆ ಅನ್ನತಕ್ಕಂಥ ಕೆಲವ್ರು ಹೇಳ್ತಿರ್ತಾರೆ, ಗೊತ್ತೋ ಗೊತ್ತಿಲ್ಲದೆಯೋ ಹಾವು ಮೇಲೆ ಹತ್ತಿಸ್ಬಿಟ್ಟಿದೆ ಗುರುಗಳೇ.
ಸರ್ಪದ ಮೇಲೆ ಹತ್ತಿಸ್ಬಿಟ್ಟಿದ್ದೇವೆ ಗುರುಗಳೇ, ಆ ಥರದ ಕನಸು ಬೀಳುತ್ತೆ ಗುರುಗಳೇ, ಎಲ್ಲೆಲ್ಲೂ ಹಾವುಗಳೇ ಗುರುಗಳೇ ಅನ್ನತಕ್ಕಂಥ ಸರ್ಪ ಭಯದಿಂದ, ಸರ್ಪ ಶಾಪದಿಂದ ಒದ್ದಾಡ್ತಿರ್ತಕ್ಕಂಥವರಿಗೆ ಈ ಗರುಡಾದ್ರಿಗೆ ಹೋದರೆ, ಈ ಗರುಡಾಚಲಕ್ಕೆ ಹೋದರೆ, ಈ ಗರುಡ ಕ್ಷೇತ್ರಕ್ಕೆ ಹೋದರೆ ಆ ಸರ್ಪ ಭೀತಿ, ಸರ್ಪ ಭಯ ಹೋಗುವುದು ಅನ್ನತಕ್ಕಂಥ ಮಾತಿದೆ. ಅಷ್ಟೇ ಅಲ್ಲ ನೋಡಿ, ಭಗವಂತ ಭಕ್ತಿಗೆ ಒಲಿಯತಕ್ಕಂಥದ್ದೇ ವಿನಃ ಅಲ್ಲಿ ದುಡ್ಡಿಗಾಗ್ಲಿ, ಅಧಿಕಾರಕ್ಕಾಗ್ಲಿ, ಅಂತಸ್ತಿಗಾಗ್ಲಿ ಒಲಿಯತಕ್ಕಂಥದ್ದಲ್ಲ. ಈ ಒಂದು ಅಹೋಬಲ ಅಂತ ಹೇಳಿದ್ರೆ ಅಗಣಿತವಾಗಿರ್ತಕ್ಕಂಥ ಬಲ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಅದನ್ನ ನೋಡ್ತಿದ್ರೆ ಆ ಭಗವಂತ ತನ್ನ ಒಂದು ಆ ಉಗುರುಗಳ ಮೂಲಕ ಆ ಉಗ್ರ ನರಸಿಂಹನಾಗಿ ಹರಿದಾಕಿರ್ತಕ್ಕಂಥ ಆತನ ಕರುಳುಗಳನ್ನ ಮಾಲೆಯಾಗಿ ಹಾಕ್ಕೊಳ್ತಾರಂತೆ. ಗೊತ್ತಿಲ್ಲ ಏನಾಗ್ತಿದೆ, ತನ್ನ ಒಂದು ರಕ್ತ ಭೀಭತ್ಸ ರೂಪ ತಾನೇನು ಮಾಡ್ತಿದ್ದೇನೆ ಅನ್ನತಕ್ಕಂಥದ್ದು ಇವತ್ತಿಗೂ ಕೆಲವು ಪದ್ಧತಿ ಇದೆ. ಈ ಅಹೋಬಲದಲ್ಲಿ ಆ ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂಥ ಒಂದು ಪೂಜೆ ಹಾಗೂ ಬಲಿ ಇದೆ. ಆದರೆ ಮಾರನೇ ದಿನ ಹೋದ್ರೆ ಇನ್ನೊಂದು ವಿಸ್ಮಯವೂ ನಡೆಯತಕ್ಕಂಥದ್ದು ಇದೆ. ಇನ್ನೊಂದು ವಿಸ್ಮಯದ ಒಂದು ತೀರ್ಥಕ್ಷೇತ್ರವಿದೆ. ಆ ತೀರ್ಥವನ್ನು ತೆಗೆದುಕೊಂಡ್ರೆ ಅದು ಏನೋ ಒಂದು ರೀತಿ ವಿಸ್ಮಯ ಅನ್ನತಕ್ಕಂಥ ಮಾತು. ಆ ತೀರ್ಥದ ಬಗ್ಗೆ, ಆ ಒಂದು ಬಲಿಯ ಬಗ್ಗೆ, ಮಾರನೇ ದಿನದ ಒಂದು ವಿಸ್ಮಯದ ಬಗ್ಗೆ ಮುಂದಿನ ಭಾಗಗಳಲ್ಲಿ ಹೇಳ್ತಾನೆ. ಈ ಒಂದು ಅಹೋಬಿಲದ ಬಗ್ಗೆ, ಗರುಡಾದ್ರಿ ಕ್ಷೇತ್ರದ ಬಗ್ಗೆ ಕಾದು ನೋಡಿ. ವಿಜಯ್, ನಿಜಕ್ಕೂ ಅಹೋಬಿಲಂ ಅನ್ನ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಬಿಲ ಅಂತ ಕೂಡ ಕರೀತಾರೆ ಅಲ್ವೇ ಗುರುಜಿ? ಅಲ್ಲೊಂದು ವಿಸ್ಮಯ ಇದೆ, ಏನದು ತಿಳಿಸ್ತೀನಿ ಅಂತಿದ್ರಿ, ಏನ್ ಗುರುಜಿ ಅದು? ಹೌದು, ನಾನು ಹೇಳ್ತಿದ್ದೆ, ಗರುಡಾದ್ರಿ ಕ್ಷೇತ್ರ ಅನ್ನತಕ್ಕಂಥದ್ದು ಭಗವಂತ ಆ ಒಂದು ಪ್ರಣವ ಶಕ್ತಿಯಾಗಿ ನಿಂತಾಗ ಆತನ ವಾಹನವಾದಂಥ ಗರುಡ ದೇವರು ಕೂಡ ಒಂದು ಚೂರು ಆ ಒಂದು ಗಾಬರಿಗೊಂಡ್ರಂತೆ. ಆ ಬಗ್ಗೆ ಆ ಬಿಲದಿಂದ ನೋಡಿದ್ರಂತೆ, ಏನಪ್ಪಾ ನನ್ನ ಸ್ವಾಮಿ ಅಹೋಬಿಲಂ ಅಂತ ಹಿರಣ್ಯ ಕಶಿಪು ದಾನವೇಂದ್ರ, ಇಡೀ ಜಗತ್ತಿಗೆ ದೇವಾದಿ ದೇವತೆಗಳು ಅಂತ ವಿಷ್ಣು ಸಮೇತ ಓಡೋಗಿದ್ದಂಥ ಒಂದು ಪ್ರಭಾವ. ಬಲ ಬಂದಾಗ ಕೆಲವೊಂದು ಸಮಯ ನಾವು ಓಡೋಗ್ತೇವೆ, ಕೆಲವ್ರಿಗೆ ಬಲ ಇದ್ದಾಗ ನಾವು ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ಸರಿ ಬಿಡಪ್ಪ, ಅವ್ನಿಗೆ ಯಾಕೋ ತಲೆ ಕೆಟ್ಟಿದೆ, ಬುದ್ಧಿ ಕೆಟ್ಟಿದೆ, ಅವನ ಹತ್ರ ಹೋಗಿ ನಿಂತ್ಕೊಂಡು ಯಾಕೆ ಬಡಿಸ್ಕೊಳ್ಳೋದು ಅಂತಕ್ಕಂಥದ್ದು, ಹೌದಲ್ವೋ? ಅಂತ ಒಂದು ವಿಷ್ಣು ಸಮೇತ ಆ ಒಂದು ದಿಗ್ಬಲದಲ್ಲಿ ನಿಂತಾಗ ಹಿರಣ್ಯ ಕಶಿಪು ಒಂದು ಕ್ಷಣ ಇರ್ಲಿಲ್ವಂತೆ. ಅಲ್ಲಿ ಮಾಯೆಯಾಗಿ ಆತನ ಕಣ್ಣಿಗೆ ಕಾಣಿಸಿದ ಹಾಗೆ ತಪ್ಪಿಸ್ಕೊಂಡ್ರಂತೆ. ಅಲ್ಲೇ ಇದ್ರೂ ಕಾಣಿಸಲಿಲ್ಲ ಅನ್ನತಕ್ಕಂಥ ಒಂದು ಮಾತು. ಅಂತ ಒಂದು ಹಿರಣ್ಯಾಕ್ಷ ಶಕ್ತಿ ಹಿರಣ್ಯ ಕಶಿಪು ಆ ಒಂದು ಪ್ರಹ್ಲಾದರ ತಂದೆ ಅನ್ನತಕ್ಕಂಥದ್ದು, ಕಶ್ಯಪ ಬ್ರಹ್ಮರ ಮೊಮ್ಮಗ, ಆ ಒಂದು ಬಲವಾಗಿ ನಿಂತಂಥದ್ದು. ಈ ಕಂಬದಲ್ಲಿದ್ದಾನೆ, ಎಲ್ಲಿದ್ದಾನೆ ತೋರಿಸು ಅನ್ನುವಾಗ ಆ ಕಂಬದಲ್ಲೇ ಇದ್ದಾನೆ, ನೀನು ಎಲ್ಲಿ ಬೇಕಾದ್ರೂ ನೋಡಬಹುದು ಅಂತ ಪ್ರಹ್ಲಾದರು ಹೇಳ್ತಾರೆ. ಹಾಗಾದ್ರೆ ಈ ಕಂಬದಲ್ಲಿದ್ದಾನ ಅಂದಾಗ, ಹೌದು ಅಂದಾಗ ಆ ಕಂಬಕ್ಕೆ ಹೊಡೆಯತಕ್ಕಂಥದ್ದು. ಸೀಳಿಕೊಂಡು ಭಗವಂತ ಬರುವಾಗ ಆ ಉಕ್ಕಿನಂತಹ ದೇಹವನ್ನು ನೋಡಿ ಅಹೋಬಲಂ ಅಂತಾನಂತೆ ಹಿರಣ್ಯಕಶಿಪು ಸಮೇತ. ಏನಿದು ಬಲ, ಯಾವ ಶಕ್ತಿ ಇದು? ಆ ಹೊಡ್ಕೊಂಡು ಆ ಪುಡಿ ಪುಡಿಯಾಗಿ ಸೀಳಿಕೊಂಡು ಆ ಬೆಟ್ಟದಂತಹ ಒಂದು ಉಕ್ಕಿನಂತಹ ಒಂದು ಕಂಬದಿಂದ ಹೊರಗಡೆ ಬರತಕ್ಕಂಥದ್ದು ಆ ಭಗವಂತ ಅನ್ನತಕ್ಕದ್ದು. ಅದನ್ನು ನೋಡಿ ಹಿರಣ್ಯಕಶಿಪುವಿನಂತಹ ದಾನವೇಂದ್ರನ ಬಾಯಿಯಲ್ಲಿ ಅಹೋಬಲ, ಏನಪ್ಪಾ ಇದು, ದಂಗಾಗಿ ಹಾಗೆ ಚಿತ್ತಭ್ರಮಣನಾಗಿ ನಿಂತ್ಕೊಬಿಡ್ತಾನಂತೆ. ಆ ಒಂದು ಶಕ್ತಿ, ಆ ಒಂದು ಅಂಗಾರಕ ಶಕ್ತಿ ಹೊರಗಡೆ ಬರ್ತಕ್ಕಂಥ ಒಂದು ಭಾವ ಅನ್ನೋ ಒಂದು ಮಾತು ಹೇಳ್ತಾರೆ. ಇಲ್ಲಿ ನೋಡಿ, ಕೆಲವು ಸಂಪ್ರದಾಯಸ್ಥರು ಬಲಿ ಕೊಡ್ತಾರೆ, ಪ್ರಾಣ ಬಲಿ ಕೊಡ್ತಾರೆ ಆ ಭಗವಂತನಿಗೆ, ಆ ಒಂದು ಉಗ್ರ ಕ್ಷಾತ್ರ ತೇಜಸ್ಸನ್ನ ತಂಪು ಮಾಡಲು. ಆದ್ರೆ ನೀವು ನಂಬೋದಿಲ್ಲ, ಸಂಜೆ 6 ಗಂಟೆ ಮೇಲೆ ಯಾರೂ ಇರೋ ಹಾಗಿಲ್ಲ ಈ ಕ್ಷೇತ್ರದಲ್ಲಿ ಅನ್ನತಕ್ಕಂಥ ಮಾತಿದೆ. ಹೋಗ್ಬಿಡಬೇಕು, ಬೆಳಿಗ್ಗೆ ಮತ್ತೆ ದರ್ಶನ ಅನ್ನತಕ್ಕಂಥದ್ದು. ಮತ್ತೆ ಮಾರನೇ ದಿನ ಹೋದ್ರೆ ಕೋಡಿಯಾಗಿ ಹರಿದಂತ ರಕ್ತದ ಒಂದೇ ಒಂದು ಅಣುವು ಕೂಡ ಇರುವುದಿಲ್ಲ ಅನ್ನತಕ್ಕಂಥ ಒಂದು ಮಾತಿದೆ. ಕಣ್ಣಿಗೂ ಕಾಣಿಸೋದಿಲ್ಲ, ಎಲ್ಲಿ ಹೋಯ್ತು? ಕೋಡಿಯಾಗಿ ಇದು ಮಾಡತಕ್ಕಂಥದ್ದು ತಗೋಬಂದು ಅಷ್ಟು ಒಂದು ಪ್ರಾಣಿಗಳನ್ನ ಹಿಂಸಾರೂಪವಾಗಿ ವಧೆ ಮಾಡಿದ್ರು ಕೂಡ ಆ ಭಗವಂತ ಹೀರ್ಕೋಬಿಟ್ಟಿರ್ತಾನೆ. ಆ ಬೆಟ್ಟವೇ ಆ ಬಿಸಿಯ ಕಾವು ಎಳ್ಕೋಬಿಟ್ಟಿರುತ್ತೆ ಅನ್ನತಕ್ಕಂಥ ಮಾತು ಇದೆ. ಅಷ್ಟು ಒಂದು ವಿಶೇಷ. ಹಾಗೆ ಅಲ್ಲಿ ಒಂದು ವಿಶೇಷವಾಗಿ ಈ ಒಂದು ಪಾವನ ತೀರ್ಥವಿದೆ ಭಗವಂತನದ್ದು. ನೀವು ಆ ತೀರ್ಥ ತಗೊಂಡು ಕುಡಿದ್ರೆ ಒಂಥರ ರಕ್ತದ ವಾಸನೆ. ಆ ಭಗವಂತ ಬಂದು ಆ ಹಿರಣ್ಯ ಕಶಿಪುವನ್ನ ಆ ಒಂದು ಹರಿದಾಕಿ ಆತ ವರ ಪಡ್ಕೊಂಡಿರ್ತಾನೆ, ನನಗೆ ಮಾನವರಿಂದ ಆಗಲಿ, ಗಂಧರ್ವರಿಂದ ಆಗಲಿ, ದೇವರಿಂದ ಆಗಲಿ, ಕ್ರಿಮಿಗಳಿಂದ ಆಗಲಿ, ಕೀಟಗಳಿಂದ ಆಗಲಿ, ಆಯುಧಗಳಿಂದ ಆಗಲಿ, ಮಾನವ ನಿರ್ಮಿತ, ದೇವ ನಿರ್ಮಿತ
ಸೃಷ್ಟಿ ನಿರ್ಮಿತ ಯಾವುದೇ ಒಂದು ಆಯುಧಗಳಿಂದಾಗಲಿ, ಪ್ರಾಣಿಗಳಿಂದಾಗಲಿ, ಮಾನವರಿಂದಾಗಲಿ, ದೇವರಿಂದಾಗಲಿ, ರಾಕ್ಷಸರಿಂದಾಗಲಿ, ಕಿನ್ನರಿಗಳಿಂದಾಗಲಿ, ಈ ರೀತಿ ಎಲ್ಲರಿಂದಲೂ ಕೇಳ್ಕೊಬಿಟ್ಟಿರ್ತಾನೆ. ಅದಕ್ಕೆ ಆ ಭಗವಂತ ಮಾನವ ಹಾಗೂ ಪ್ರಾಣಿಯ ಎರಡೂ ರೂಪದಲ್ಲಿ ಆ ಒಂದು ಪ್ರತ್ಯಕ್ಷ ಆಗ್ತಕ್ಕಂಥದ್ದು. ಇನ್ನೊಂದು ಕೇಳಿರ್ತಾನೆ, ಮೇಲಿಂದಾಗಲಿ ಕೆಳಗಡೆಯಿಂದಾಗಲಿ ಹುಟ್ಟಿರಬಾರ್ದು ಅಂತ, ಅದಕ್ಕೆ ಕಂಬದಿಂದ ಬರತಕ್ಕಂಥ ಒಂದು ನರಸಿಂಹ. ಇನ್ನೂ ಒಂದು ಕೇಳ್ಕೊಂಡಿರ್ತಾನೆ, ತುಂಬಾ ಬುದ್ಧಿವಂತ ಆತ ಬ್ರಹ್ಮದೇವರ ಹತ್ರ, ನನಗೆ ಚಿರಂಜೀವಿ ಕೊಡು ಅಂದಾಗ, ಪ್ರತಿಯೊಂದು ಸೃಷ್ಟಿಗೂ ಒಂದು ಅಂತ್ಯವಿದೆ ಅಯ್ಯ. ನೀನು ಸೃಷ್ಟಿ ಆಗಿರ್ತಕ್ಕಂಥದ್ದು, ಯೋನಿಯಿಂದ ಸೃಷ್ಟಿ ಆಗಿರ್ತಕ್ಕಂಥದ್ದು, ನಿನಗೂ ಅಂತ್ಯವಿದೆ, ನಿನ್ನ ತಂದೆಗೂ ಅಂತ್ಯವಿದೆ, ನಿನ್ನ ಮಕ್ಕಳಿಗೂ ಅಂತ್ಯವಿದೆ. ಆದ್ದರಿಂದ ನಿನಗೂ ಅಂತ್ಯವಿರುವುದರಿಂದ ಬೇರೆ ಏನಾದ್ರೂ ಕೇಳು ಅಂದಾಗ ಬುದ್ಧಿವಂತನಾಗಿ ಈ ತರ ಕೇಳೋದು. ಮನೆಯ ಒಳಗೂ ಹೊರಗೂ ಸಾವು ಬರಬಾರದು ಅಂತಾನೆ. ಅದಕ್ಕೆ ಆ ಭಗವಂತ ಹೊಸಲಲ್ಲಿ ನಿಂತು ಇದು ಮಾಡ್ತಕ್ಕಂಥದ್ದು, ನಿಂತು ಅದು ಹೀಗೆ ಬಕ್ಕೊಂಡು ಆ ತೊಡೆಗಳ ಮೇಲೆ ಹಾಕಿ ಹರಿಯತಕ್ಕಂಥದ್ದು ಆತನನ್ನ ಅನ್ನೋ ಒಂದು ಮಾತು. ಅದು ಏನು, ಯಾವುದೇ ಆಯುಧಗಳಿಂದಾಗಲಿ, ಯಾವುದೇ ಶಕ್ತಿ ಆಯುಧಗಳಿಂದಾಗಲಿ, ವಿಷಗಳಿಂದಾಗಲಿ, ಚೂರ್ಣಗಳಿಂದಾಗಲಿ, ಪ್ರಯೋಗಗಳಿಂದಾಗಲಿ ಯಾವುದರಲ್ಲೂ ಅದರಲ್ಲಿ ಸಾವು ಬರಬಾರದು ಅಂತ ಹೇಳಿರ್ತಾನೆ. ಅದಕ್ಕೆ ತನ್ನ ಉಗುರನ್ನೇ ಆಯುಧವನ್ನಾಗಿ ಮಾಡ್ಕೋತಾರೆ ನರಸಿಂಹದೇವರು. ಆ ಒಂದು ದಾನವೇಂದ್ರನನ್ನ ಧ್ವಂಸ ಮಾಡಲು ನೋಡಿ, ಆತನಿಗೆ ಆ ಒಂದು ಕೆಟ್ಟ ಶಕ್ತಿಗೆ ಅಷ್ಟು ಯೋಚನೆ ಇರಬೇಕಾದರೆ ದೈವಶಕ್ತಿಗೆ ಇನ್ನೆಷ್ಟು ಯೋಚನೆ ಇರುತ್ತೆ. ಸೃಷ್ಟಿಯೂ ಅದೇ, ವಿನಾಶವೂ ಅದೇ. ಭಗವಂತನಿಗೆ ಗೊತ್ತಿದೆ, ನಮ್ಮನ್ನು ಸೃಷ್ಟಿ ಮಾಡಿ ಕಳಿಸಿದ್ದಾರೆ, ನಾವು ಏನು ಮಾಡಬೇಕು ಅಂತ. ಯಾವಾಗ ಮಿತಿಮೀರಿ ಹೋಗುತ್ತೋ ನಮಗೊಂದು ಟ್ರಂಪ್ ಕಾರ್ಡ್, ಒಂದು ಆಕ್ಸಿಡೆಂಟ್ ತರ. ಕುಜದೋಷ ಅಂದ್ರೇನೆ ಅದು ಆಕ್ಸಿಡೆಂಟ್. ಅದಕ್ಕೆ ಆ ದಾನವೇಂದ್ರನಿಗೆ ಆ ಕುಜದೋಷ, ಹೆತ್ತ ಮಗನ ಮೇಲೆಯೂ ಮಮಕಾರವಿಲ್ಲ, ಅಧಿಕಾರ ಮೋಹ, ಅಂತಸ್ತಿನ ಮೋಹ, ನಾನೇ ದೇವರು. ನೋಡಿ, ಬಲ ತುಂಬಾ ಆದಾಗ, ಅಧಿಕಾರ ತುಂಬಾ ಬಂದಾಗ, ಮದ ತುಂಬಾ ಬಂದಾಗ ಮನುಷ್ಯ ಏನ್ ಮಾಡ್ತಾನೆ ಅಂತ ನೋಡಿ. ಕೆಲವು ಮಂತ್ರಿಗಳನ್ನ ನೋಡಿರ್ತೀರಾ, ಕೆಲವು ವ್ಯಕ್ತಿಗಳನ್ನ ನೋಡಿರ್ತೀರಾ ನೀವು, ಕೆಲವು ತುಂಬಾ ಈ ರೌಡಿಗಳನ್ನ ನೋಡಿರ್ತೀರಾ, ಗುಂಡಾಗಳನ್ನ ನೋಡಿರ್ತೀರಾ, ಈ ಡಾನ್ಗಳನ್ನ ನೋಡಿರ್ತೀರಾ. ತುಂಬಾ ಬಲಾಢ್ಯರಾಗಿ ಅವನನ್ನ ಹೊಡೆದಾಕ್ತಾರೆ. ಬೇರೆ ಇನ್ನೇನು ಬೇಡ, ಯಾವ್ದಾದ್ರು ಗಲಾಟೆ ಮಾಡೋ ನಾಯಿನ್ ನೋಡಿ, ಬೇರೆ ನಾಯಿಗಳು ಸೇರ್ಕೊಂಡು ಸಾಯಿಸಾಕ್ಬಿಡ್ತವೆ ಅವು. ಆದ್ರೂ ಒಂದು ವಿಸ್ಮಯ ಕೂಡ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ನಾನು ಅದನ್ನ ತುಂಬಾ ಸೂಕ್ಷ್ಮವಾಗಿ ನನ್ನ ಗುರುಗಳು ಹೇಳ್ಕೊಟ್ಟಂಥದ್ದು. ಇದನ್ನ ಪ್ರಾಣಿಶಾಸ್ತ್ರ, ಶಕುನಶಾಸ್ತ್ರ, ಪಂಚಪಕ್ಷಿ ಶಾಸ್ತ್ರ, ಆ ಪಕ್ಷಿಗಳೇನ್ ಮಾತಾಡ್ತವೆ, ಪ್ರಾಣಿಗಳೇನ್ ಮಾತಾಡ್ತವೆ, ಆ ಸನ್ನೆಗಳನ್ನ ನೋಡಿ ತಿಳ್ಕೊ ಅನ್ನತಕ್ಕಂಥದ್ದು. ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೇನೆ, ಕಾದು ನೋಡಿ. ನಿಜಕ್ಕೂ ಹಿಂದೆ ಇಂತಹ ಒಂದು ವಿಸ್ಮಯ ನಡೀತಿತ್ತಂತೆ ಅಂತ ಕೇಳೋದಷ್ಟೇ ಅಲ್ಲ, ಈಗಲೂ ಕೂಡ ಅಂತಹ ವಿಸ್ಮಯ ಜರುಗ್ತಾ ಇದೆ. ಬಹಳ ಒಂದು ವಿಶೇಷವಾದ ಕ್ಷೇತ್ರ ಅಹೋಬಿಲಂನಲ್ಲಿ ಎಂತಹ ಒಂದು ಶಕ್ತಿ ಹೊಂದಿದೆ ಆ ಕ್ಷೇತ್ರ ಅಂತ ತಿಳಿಸ್ತಿದ್ರಿ. ಮುಂದೆ ಗುರುಜಿ. ಹೌದು, ಇಲ್ಲಿ ನೋಡಿ, ಕೆಳ ಅಹೋಬಲ, ಮೇಲಿನ ಅಹೋಬಲ ಅನ್ನತಕ್ಕಂಥ ಒಂದು ಕ್ಷೇತ್ರ. ಕೆಳಗಡೆ ನೀವು ಭಗವಂತನನ್ನ ದರ್ಶನ ಮಾಡ್ಬೋದು. ಮೇಲಕ್ಕೆ ಹೋಗೋದು ವಯಸ್ಸಾದವರಿಗೆ, ಈ ಒಂದು ದೇಹದಲ್ಲಿ ಕೆಲವು ಶಕ್ತಿ ಇಲ್ಲ, ವೈಕಲ್ಯಗಳಾಗಿದೆ, ಹೋಗೋದು ಸ್ವಲ್ಪ ಕಷ್ಟ ಏನು, ತುಂಬಾ ಕಷ್ಟವೇ. ನಡ್ಕೊಂಡು ಹೋಗಿ ಮೇಲೆ ಆ ಭಗವಂತ ಕಂಬದಲ್ಲಿ ಪ್ರತ್ಯಕ್ಷ ಆಗಿರತಕ್ಕಂಥದ್ದನ್ನ ನೋಡೋದು ಅಂದ್ರೆ ತುಂಬಾ ನೀವು ಅದೃಷ್ಟ ಮಾಡಿರ್ಬೇಕು, ಶಕ್ತಿ ಇರಬೇಕು. ಎಲ್ರಿಗೂ ಮೇಲೆ ಹೋಗಿ ನೋಡತಕ್ಕಂಥ ಶಕ್ತಿ ಆಗೋದಿಲ್ಲ ಅನ್ನತಕ್ಕಂಥದ್ದು. ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಒಂದು ಅದ್ಭುತವಾದಂಥ ದೇವಸ್ಥಾನ. ಯಾರಿಗೂ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೋಗಿರ್ತೀವಿ, ನೋಡಿರ್ತೀವಿ, ಬರ್ತೇವೆ. ಆ ಒಂದು ಕ್ಷೇತ್ರದಲ್ಲಿ ಆ ಭಗವಂತನನ್ನ ದರ್ಶನ ಮಾಡದೆ ಮತ್ತೆ ದರ್ಶನ ಮಾಡೋ ಹಾಗಿಲ್ಲ. ಬರೋವಾಗ್ಲೂ ಅಷ್ಟೇ, ಬೀಗಂ ಆಂಜನೇಯಲು ಅನ್ನತಕ್ಕಂಥ ಒಂದು ದೇವಸ್ಥಾನ ಇದೆ. ಬನ್ನಿ ಆ ಕ್ಷೇತ್ರದ ಬಗ್ಗೆ ನೋಡ್ತಾ ನಾನು ನಿಮಗೆ ಆ ಒಂದು ಕ್ಷೇತ್ರದ ಮಹಿಮೆ, ಪುರಾಣ, ಆ ಬೀಗಂ ಆಂಜನೇಯ ಅಂದ್ರೆ ಏನು, ಏನಪ್ಪ ಬೀಗಂ ಅಂದ್ರೆ ಬೀಗರ ಅನ್ನತಕ್ಕಂಥದ್ದು ನೀವು ಯೋಚನೆ ಮಾಡ್ಬೋದು. ಕನ್ನಡದಲ್ಲಿ ಬೀಗ ಅನ್ನತಕ್ಕಂಥದ್ದು, ತೆಲುಗಿನಲ್ಲಿ ಬೀಗಂ ಅಂತ ಹೇಳ್ತೇವೆ. ಅಂದ್ರೆ ಬೀಗ ಹಾಕಿರ್ತಕ್ಕಂಥದ್ದು, ಬೀಗ ತೆಗೀತಕ್ಕಂಥದ್ದು ಅನ್ನೋ ಒಂದು ಮಾತು. ಬನ್ನಿ ನರಸಿಂಹ ಕ್ಷೇತ್ರವನ್ನ ದರ್ಶನ ಮಾಡ್ತಾ ಆ ಪುರಾಣದ ಬಗ್ಗೆ ಹೇಳ್ತಾ ಬರ್ತೇನೆ. ಅಹೋ ವೀರ್ಯಂ, ಅಹೋ ಶೌರ್ಯಂ, ಅಹೋ ಬಾಹು ಪರಾಕ್ರಮಂ. ನೋಡಿ, ನರಸಿಂಹ ಪ್ರತಿಯೊಬ್ಬರ ಜಾತಕದಲ್ಲೂ ಇರುತ್ತೆ, ಆದರೆ ಕೆಲವರಿಗೆ ತುಂಬಾ ಹೆಚ್ಚಾಗಿರುತ್ತೆ.
ತುಲಾ ಲಗ್ನದವರಾಗಿ ಏನಾದರೂ ಕುಜರಾಹು ಸಂಧಿಗಳೇನಾದರೂ ಬಂದರೆ, ಸಿಂಹ ಲಗ್ನವಾಗಿ ಕುಜರಾಹು ಸಂಧಿಗಳೇನಾದರೂ ಬಂದರೆ, ವೃಶ್ಚಿಕ ಲಗ್ನವಾಗಿ ಕುಜರಾಹು ಸಂಧಿಗಳಾಗಿ ಬಂದರೆ, ಮೀನ ಲಗ್ನವಾಗಿ ಕುಜರಾಹು ಸಂಧಿಗಳಾಗಿ ಬಂದರೆ, ಈ ಮೇಷಲಗ್ನವಾಗಿ ಕುಜರಾಹು ಸಂಧಿ ಏನಾಗಿ ಬಂದರೆ ಆ ಒಂದು ಅಂಗಾರಕನನ್ನ, ಆ ನರಸಿಂಹರನ್ನ ಪೂಜೆ ಮಾಡತಕ್ಕಂಥ ಯೋಗ ಸೌಭಾಗ್ಯ ನಿಮ್ಮದಾಗುತ್ತೆ ಅನ್ನತಕ್ಕಂಥ ಒಂದು ಮಾತು. ಅಹೋವೀರ್ಯಂ. ಕೆಲವರಿಗೆ ಆ ಒಂದು ಮುಖದಲ್ಲಿ ಹೆಚ್ಚಾದ ಒಂದು ತೇಜಸ್ಸು, ಆ ಬ್ರಹ್ಮ ತೇಜಸ್ಸು. ಆ ರಾಮಾನುಜಾಚಾರ್ಯರು ಆ ಒಂದು ಆದಿಶೇಷನ ಒಂದು ಆ ವಿಶೇಷವಾದಂಥ ಅವತಾರ ಅನ್ನತಕ್ಕಂಥ ಒಂದು ಮಾತು. ಶಂಕರಾಚಾರ್ಯರು ಪರಶಿವನ ಒಂದು ಅವತಾರ ಅನ್ನತಕ್ಕಂಥ ಒಂದು ಭಾವ. ನೀವು ಗಮನಿಸಿ ನೋಡಿದ್ರೆ ಅಂತ ಒಂದು ಮಹನೀಯರ ಒಂದು ವಿಗ್ರಹ, ಆ ಒಂದು ಫೋಟೋಸನ್ನು ನೋಡಿದ್ರೆ ಹಿಂದುಗಡೆ ಒಂದು ಪ್ರಕಾಶ ಪುಂಜವಾದಂತಹ ಮುಖದಲ್ಲಿ ಒಂದು ತೇಜಸ್ಸು. ಅದನ್ನು ನೋಡ್ತಿದ್ರೆ ಹಾಗೆಯೇ ನಾವು ನಮ್ಮನ್ನೆಲ್ಲ ಮರೆತು ಹೋಗ್ತಕ್ಕಂಥ ಒಂದು ಭಾವ. ಎಲ್ಲಿಂದ ಬಂತು ಆ ಕ್ಷಾತ್ರ ಪುಂಜಸ್ಸು? ಇಂಥ ಒಂದು ಸಾಧನೆಗಳಿಂದ ಅನ್ನತಕ್ಕಂಥ ಒಂದು ಮಾತು. ಈ ಒಂದು ಕೆಳಗಡೆ ನೀವು ಅಹೋಬಿಲಕ್ಕೆ ಹೋದ್ರೆ ಮೊದಲು ಕೆಳಗಡೆನೆ ಹೋಗೋದು. ನಾವು ಅಲ್ಲಿ ಫಸ್ಟ್ ನಾವು ದರ್ಶನ ಮಾಡ್ತಕ್ಕಂಥದ್ದು ಒಂದೇ ಪ್ರಹ್ಲಾದ ಆ ಒಂದು ವರದ ನರಸಿಂಹಸ್ವಾಮಿ ದೇವಸ್ಥಾನ. ಪ್ರಹ್ಲಾದರಿಗೆ ಒಲಿದ ನರಸಿಂಹರು ಅನ್ನತಕ್ಕಂಥ ಒಂದು ಮಾತು. ಅಲ್ಲಿ ಬೀಗಂ ಆಂಜನೇಯ, ಆ ದೇವಸ್ಥಾನಕ್ಕೆ ಎದುರುಗಡೆ ಒಂದು ಪುಟ್ಟ ದೇವಸ್ಥಾನವಿದೆ. ಆ ಬೀಗ ಹಾಕಿರ್ತಕ್ಕಂಥ, ಬೀಗ ಹಾಕಿಸ್ತಕ್ಕಂಥ, ಬೀಗ ಕೊಡ್ತಕ್ಕಂಥ ಸಂಪ್ರದಾಯ ಈಗಲೂ ಇದೆ. ಅಂದ್ರೆ ಹನುಮಂತನ ಅಣತಿ ಇಲ್ಲದೆ ಭಗವಂತನ ದರ್ಶನವಿಲ್ಲ, ಹನುಮಂತನೇ ಕಾವಲಾಗಿ ನಿಂತುಕೊಂಡಿದ್ದಾನೆ ಅನ್ನತಕ್ಕಂಥದ್ದು ಲೆಕ್ಕ ಹಾಕೊಳ್ಳಿ. ಆಂಜನೇಯರು ಕೂಡ ನರಸಿಂಹರ ಒಂದು ಆರಾಧನೆ. ಆತನ ಪರಮಗುರು ಭಾರ್ಗವರಾಮ ಶ್ರೀರಾಮ, ಅವರು ಪೂಜೆ ಮಾಡಿ ಆ ಕ್ಷಾತ್ರ ತೇಜಸ್ಸನ್ನು ಪಡಿತಾರೆ ಅನ್ನೋದಾದ್ರೆ, ಆತನ ಪರಮ ಭಕ್ತ ಹನುಮಂತ ಇಲ್ಲದೆ ಇರುತ್ತಾನೋ? ಖಂಡಿತ ಇರಬೇಕು. ಇಲ್ಲದಿದ್ದರೆ ಆ ಕ್ಷೇತ್ರಕ್ಕೆ ಬಲವಿಲ್ಲ ಅನ್ನತಕ್ಕಂಥ ಮಾತು. ಇವತ್ತಿಗೂ ಒಂದು ಸಂಪ್ರದಾಯವಿದೆಯಂತೆ. ಬಾಗಿಲು ತೆಗಿಬೇಕಾದ್ರೆ ಆ ಬೀಗ ಅಲ್ಲಿಟ್ಟು ನಿನ್ನಿಂದ ಪ್ರಸಾದಪ್ಪ ಅನ್ನತಕ್ಕಂಥದ್ದು ಹೇಳಿ, ನೀನು ಬೀಗ ಕೊಡ್ತಿದ್ದಿ ಅಂತ ಹೇಳಿ ತಗೋಬಂದು ದೇವಸ್ಥಾನ ಬಾಗಿಲು ತೆಗಿತಾರೆ. ಆನಂತರ ಭಗವಂತನ ಆ ಒಂದು ಆಗಮಶಾಸ್ತ್ರ ಪ್ರಕಾರ ಪೂಜಾ ವಿಧಾನಗಳು, ಸಂಸ್ಕಾರ ವಿಧಾನಗಳು ನಡೆಯತಕ್ಕಂಥದ್ದು, ದರ್ಶನ ವಿಧಾನಗಳು ನಡೆಯತಕ್ಕಂಥದ್ದು ಅನ್ನೋ ಒಂದು ಮಾತು. ಹಾಗೆ ಎಲ್ಲವೂ ಮುಗಿದ ಮೇಲೆ ಸ್ವಾಮಿ ಎಲ್ಲವೂ ಆಯಿತು, ಭಗವಂತನ ಕಾರ್ಯಗಳಾಯಿತು, ದೇವಸ್ಥಾನ ಬಂದ್ ಮಾಡಿದ್ದೇವೆ, ಇದು ನಿನಗೆ ಸಮರ್ಪಿತ ಅಂತ ಹೇಳಿ ಆ ಭಗವಂತನ ಕ್ಷೇತ್ರದಲ್ಲಿ ಹನುಮಂತನಿಗೆ ಆ ಬೀಗವನ್ನು ಒಪ್ಪಿಸ್ತಾರಂತೆ. ಇವತ್ತಿಗೂ ಆ ಸಂಪ್ರದಾಯವನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನತಕ್ಕಂಥ ಒಂದು ಮಾತು ಈ ಒಂದು ವಿಶೇಷವಾದಂಥ ಬೀಗಂ ಆಂಜನೇಯ ಅನ್ನತಕ್ಕಂಥ. ಅಂದ್ರೆ ಆ ಬೀಗದ ರಕ್ಷೆ ಕೂಡ ಆ ಹನುಮಂತರೇ ನೋಡಿಕೊಳ್ಳುತ್ತಾರೆ ಅನ್ನತಕ್ಕಂಥ ಒಂದು ಭಾವ. ಸೊ ಯಾರಿಗೆ ಈ ಒಂದು ಕೇತು ದೋಷವಿದೆಯೋ, ಅತಿ ಮುಖ್ಯವಾಗಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದೇವೆ, ಮಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೇವೆ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೇವೆ, ದೋಷವಾಗಿ ಬಿಟ್ಟಿದೆ, ಏನೋ ಒಂದು ನೋವು ಕನ್ಫರ್ಮ್. ಮೂಲಾ ನಕ್ಷತ್ರ, ಮಕಾ ನಕ್ಷತ್ರ ಹಾಗೂ ವಿಶೇಷವಾಗಿ ಈ ಒಂದು ಮಕಾ ನಕ್ಷತ್ರಕ್ಕೆ, ಅಶ್ವಿನಿ ನಕ್ಷತ್ರಕ್ಕೆ ದೋಷವೇ. ಗ್ರಹಣ ದೋಷ ನಕ್ಷತ್ರಗಳಿವು. ಕಾರಣವಿಲ್ಲದೆ ಏನಾದರೂ ಒಂದು ನೋವನ್ನ ಉಂಟು ಮಾಡೇ ಮಾಡ್ತವೆ. ನಿಮಗೆ ಗ್ರಹಣ ಬಡದ ಹಾಗೆ ನೀವೇನು ಮಾಡಿದರೂ ಯು ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಕ್ಲಚಸ್ ಅಂತ ಹೇಳ್ತವೆ. ಸೊ ಕೆಲವು ನಕ್ಷತ್ರಗಳು ಗ್ರಹಣ ದೋಷಗಳೇ. ಸೊ ಅದರಲ್ಲಿ ಅತಿ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ, ಮಕಾ ನಕ್ಷತ್ರ ಹಾಗೂ ಮೂಲಾ ನಕ್ಷತ್ರ, ಈ ಮೂರೂ ನಕ್ಷತ್ರಗಳವರು ಈ ಪ್ರಹ್ಲಾದ ವರದ ನರಸಿಂಹರನ್ನ ಹೋಗಿ ದರ್ಶನ ಮಾಡಿದರೆ ಈ ದೋಷಕ್ಕೆ ಪರಿಹಾರವನ್ನ ಪಡೆದುಕೊಳ್ಳಬಹುದು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಯಾಕೆಂದ್ರೆ ಮೂಲಾ ನಕ್ಷತ್ರದ ಹನುಮಂತರೇ ಅಲ್ಲಿ ನಿಂತಿದ್ದಾರೆ ಕಾವಲಾಗಿ. ಆ ನರಸಿಂಹರಿಗೆ ದರ್ಶನ ತೋರಿಸಲು ಬನ್ನಿ. ಅದಕ್ಕೆ ಇವತ್ತಿಗೂ ಸಂಪ್ರದಾಯವಿದೆ. ಮೊದಲು ಈ ಕ್ಷೇತ್ರಕ್ಕೆ ಹೋದಾಗ ಹನುಮಂತರನ್ನ, ಈ ಪ್ರಹ್ಲಾದ ವರದ ನರಸಿಂಹರನ್ನ ನೋಡಬೇಕು ಅಂದ್ರೆ ಮೊದಲು ಹನುಮಂತರ ಹತ್ರ ಹೋಗಿ ಪೂಜೆ ಮಾಡಿಸಿ ಸಂಕಲ್ಪ ಮಾಡ್ಕೊಂಡು, ಸ್ವಾಮಿ ನಿನ್ನ ದೇವರನ್ನ ನೋಡ್ಲಿಕ್ಕೆ ಬರ್ತಿದ್ದೇವೆ, ನೀನೇ ನಮಗೆ ದಾರಿ ತೋರಿಸ್ಬೇಕು, ಆ ದೇವರನ್ನ ನೋಡ್ಲಿಕ್ಕೆ ಸಂಕಲ್ಪ ಕೊಡಬೇಕು, ನಿನ್ನ ಆಜ್ಞೆ ಕೊಡಬೇಕು, ನಮಗೆ ನಿನ್ನಿಂದ ನಮಗೆ ಅಭಯ ಕೊಡು, ಆ ಭಗವಂತನ ಆಶೀರ್ವಾದ ಸಿಗೋ ಹಾಗೆ ನಿನ್ನ ಅಣತಿ ಕೊಡು. ದೇವಿ ದೇವಸ್ಥಾನಗಳಿಗೆ ಹೋದ್ರೆ ಫಸ್ಟ್ ನಾವು ಮಾಡೋದು ವಿನಾಯಕ, ಸುಬ್ರಹ್ಮಣ್ಯ ಆ ಒಂದು ಆರಾಧನೆ, ಆಮೇಲೆ ಅಮ್ಮನ ಹತ್ರ ಹೋಗ್ತೇವೆ ಅಮ್ಮ ಅಂತ ಹೇಳಿ.
ಹಾಗೆ ಲಕ್ಷ್ಮಿ ಹತ್ರ ಹೋದಾಗ ಕೂಡ ವಿಶ್ವಕ್ಸೇನರನ್ನ ಇಲ್ಲ ಹನುಮಂತರನ್ನ ಕೇಳಿ ಆಮೇಲೆ ಒಳಗಡೆ ಹೋಗ್ತಕ್ಕಂಥದ್ದಮ್ಮ, ನೋಡೋಕ್ ಬಂದಿದ್ದೀವಿ, ನಿಮ್ಮ ಕಾವಲುಗಾರನ ನೋಡಿ ಮಾತಾಡಿಸಿ ಬಂದಿದ್ದೀವಿ ತಾಯಿ, ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು. ನಮ್ಮ ಮನೆಗಳಲ್ಲಿ ಸಿಂಪಲ್ ನೋಡಿ ಲಾಜಿಕ್, ಯಾರ್ದೋ ಒಂದು ದೊಡ್ಡ ಕುಟುಂಬ ಇದೆ ಅಂತ ಇಟ್ಕೊಳ್ಳಿ, ಇಮಿಡಿಯೇಟ್ ಅಮ್ಮನ ನೋಡ್ಲಿಕ್ಕೆ ಆಗೋದಿಲ್ಲ, ಅಣ್ಣನೋ ತಮ್ಮನೋ ಹೋಗ್ಬಿಟ್ಟು ಅಮ್ಮ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಸರಿ, ಅವ್ರು ಆಯ್ತು ಹೋಗಿ ಅಂತ ಹೇಳ್ತಾರೆ. ಅಮ್ಮನ ಹತ್ರ ಬಂದ್ಮೇಲೆ ಮಾತಾಡ್ಬಿಟ್ಟು ಅಮ್ಮ ಅಪ್ಪಗೆ ಹೇಳುವ ಸ್ವಲ್ಪ ಪಾಕೆಟ್ ಮನಿ ಬೇಕು ಅಂತ ಮೆಲ್ಲ ಕರ್ಕೊಂಡು ಹೋಗ್ತಾರೆ. ನೋಡ್ರಿ ಕಾಲೇಜಲ್ಲಿ ಏನೋ ಫಂಕ್ಷನ್ ಅಂತೆ, ಏನೋ ಒಂದು ಸ್ವಲ್ಪ ಪಾಕೆಟ್ ಮನಿ ಅಂತೆ, ಅದಂತೆ ಇದಂತೆ, ನೋಡಿ ಅದೇನೋ ಸ್ವಲ್ಪ ಫೀಸ್ ಜಾಸ್ತಿ ಅಂತೆ, ಅಮ್ಮನಿಂದ ಅಪ್ಪಾಜಿ ಹತ್ರ. ಹೌದಲ್ವೋ? ಇಲ್ಲೂ ಹಾಗೆ ಆ ಸಂಪ್ರದಾಯವನ್ನು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಮೊದಲು ಹನುಮಂತ ಅನ್ನತಕ್ಕಂಥದ್ದು. ಹನುಮಂತರು ಕೂಡ ಮೂಲಾ ನಕ್ಷತ್ರದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಸೊ ನೀವು ಅನ್ಕೋಬಹುದು, ಅಯ್ಯೋ ಮೂಲಾ ನಕ್ಷತ್ರಪ್ಪ ಏನಪ್ಪ ಅನ್ನತಕ್ಕಂಥದ್ದು. ಅವೆಲ್ಲ ಏನೂ ಇಲ್ಲ, ಜನ್ಮತಃ ಆಗಿ ಹೋಯಿತು. ಹನುಮಂತರೂ ಇದ್ದಾರೆ, ಸಪ್ತ ಚಿರಂಜೀವಿಗಳಲ್ಲಿ ಹನುಮಂತರು ಕೂಡ ಒಂದು. ಆಮೇಲೆ ಈ ಕಾಡು ಪ್ರದೇಶ ಬಂದು, ಈ ಆಹೋಬಿಲ ಇದೆಯಲ್ಲ, ಪೂರ್ಣವಾದಂಥ ಕಾಡು ಪ್ರದೇಶ. ಅಲ್ಲಿ ಕಾಡು ಜನಗಳು ಜಾಸ್ತಿ, ಆದಿವಾಸಿಗಳು ಜಾಸ್ತಿ. ಅವ್ರ ಕೆಲಸ ಬಂದು ಆ ಜೇನು ತಗೊಂಡು, ಅಲ್ಲಿ ಬಿಡ್ತಕ್ಕಂಥ ಜೇನನ್ನು ತಗೊಂಡು ಮಾರ್ಕೊಂಡು ಜೀವನೋಪಾಯ. ಆದರೆ ಭಗವಂತ ನೋಡಿ, ಭಗವಂತನಿಗೂ ಭಕ್ತನಿಗೂ ಆ ಒಂದು ಭೇದ ಭಾವವಿಲ್ಲ. ಆ ಒಂದು ಪ್ರೀತಿ ಅನ್ನತಕ್ಕಂಥದ್ದು ಬಂತು ಅಂದ್ರೆ ಭಗವಂತ ದರಗಿಳಿದು ಬರ್ತಾನೆ. ಆ ಆದಿವಾಸಿಗಳಲ್ಲೊಬ್ಬ ಸುಂದರಿಯನ್ನ ಆ ಭಗವಂತನೇ ಮದುವೆ ಆಗಿರೋದು ನರಸಿಂಹದೇವರು. ಇದೇನಪ್ಪ ಇದು, ನಾವು ಯಾವತ್ತೂ ಕೇಳೇ ಇಲ್ಲ ಅಂತ ನೀವು ಅನ್ಕೋಬಹುದು. ಆ ದೇವಿ ಯಾರು, ಇವತ್ತಿಗೂ ಪೂಜೆ ಇದೆಯಾ, ಆ ದೇವಿಯ ಹೆಸರೇನು, ಅದು ಎಲ್ಲದರ ಸಮಗ್ರ ಮಾಹಿತಿ ಕೂಡ ಮುಂದಿನ ಭಾಗದಲ್ಲಿ ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಒಂದಂತೂ ನಮ್ಮೆಲ್ರಿಗೂ ಮನವರಿಕೆ ಆಯ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಇನ್ಮೇಲೆ ನಮ್ಮಲ್ಲಿ ಯಾರಾದ್ರೂ ಅಹೋಬಿಲಂ ದರ್ಶನಕ್ಕೆ ಅಂತ ಹೋದ್ರೆ ಮೊದಲಿಗೆ ನಾವು ಹೋಗಿ ದರ್ಶನ ಮಾಡ್ಬೇಕು ಬೀಗಂ ಆಂಜನೇಯ ಸ್ವಾಮಿಯನ್ನ ಅಂತ ತಿಳಿಸ್ಕೊಟ್ರಿ. ಮುಂದೆ ಈಗೇನ್ ಹೇಳ್ತಿದ್ದೀರಾ? ಖಂಡಿತ ನರಸಿಂಹರ ಬಗ್ಗೆ ಇನ್ನಷ್ಟು ಮಾಹಿತಿಗಳಿದೆ. ಯಾರ ದೇವಿ, ಯಾರನ್ನು ಮದುವೆ ಆಗಿತ್ತು ನರಸಿಂಹರು, ಜ್ವಾಲಾ, ಇಲ್ಲಿ ನೋಡಿ 9 ರೂಪಗಳಲ್ಲಿ ಆ ಭಗವಂತನನ್ನ ಆರಾಧನೆ ಮಾಡ್ತಾರೆ. 9 ಫಾರ್ಮ್ಸ್, ಭಾರ್ಗವರಾಮ, ಭಾರ್ಗವರಿಂದ ಹಿಡಿದು ವಿಶೇಷವಾಗಿ ನೋಡಿ ಜ್ವಾಲಾ ನರಸಿಂಹ, ಆಹೋಬಲ ನರಸಿಂಹ, ಮಾಲೋಲ ನರಸಿಂಹ. ಮಾಲೋಲ ಅಂದ್ರೆ ಮಾಲಾ ಅನ್ನತಕ್ಕಂಥ ಒಂದು ಅರ್ಥವೇ ಲಕ್ಷ್ಮಿ ಅನ್ನತಕ್ಕಂಥದ್ದು. ಓಲೈಸಿಕೊಂಡಿದ್ದಾನೆ, ಆ ಲಕ್ಷ್ಮಿಯನ್ನು ಓಲೈಸಿಕೊಂಡಿರ್ತಕ್ಕಂಥ ಮಾಲೋಲ ನರಸಿಂಹ ಅನ್ನತಕ್ಕಂಥದ್ದು. ಕ್ರೋಧ ನರಸಿಂಹ, ಕ್ರೋಧ ರೂಪದಲ್ಲಿ ಆ ನಿಂತಾಗ ಆ ಸುಡುತ್ತಿರತಕ್ಕಂಥ ಒಂದು ಸೂರ್ಯನೇ ಆ ಪಕ್ಕಕ್ಕೆ ಜರುಗ್ತಾನೆ ಅನ್ನತಕ್ಕಂಥ ಮಾತು ಅಂದ್ರೆ ಯೋಚನೆ ಮಾಡಿ ನೋಡಿ. ಕಾರಂಜ ಆ ಒಂದು ನರಸಿಂಹ, ಭಾರ್ಗವ ನರಸಿಂಹ, ಯೋಗಾನಂದ ನರಸಿಂಹ, ಪ್ರಹ್ಲಾದರಿಗೆ ಯೋಗ ಮುದ್ರೆಗಳ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ನರಸಿಂಹ ಅನ್ನತಕ್ಕಂಥದ್ದು. ಕ್ಷಾತ್ರವ ನರಸಿಂಹ, ಪಾವನ ನರಸಿಂಹ, ನವಮೂರ್ತಯ, ಇವಿಷ್ಟು ಈ ಒಂದು 9 ಕೂಡ ನವಮೂರ್ತಿಗಳಾಗಿ ಆ ಭಗವಂತ ಆ ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು. ಸೊ ಅವುಗಳ ಬಗ್ಗೆ ಒಂದೊಂದೇ ದೇವರ ಬಗ್ಗೆನೂ ಕೂಡ ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ. ಮುಂದಿನ ಭಾಗಗಳಲ್ಲಿ ಕಾದಿರ್ತೀರ ಅನ್ಕೋತೇನೆ. ಇರ್ಲಿ, ಇವತ್ತಿನ ಒಂದು ನಕ್ಷತ್ರ ಸಾರವನ್ನ ನೋಡೋಣ, ಯಾರ್ಯಾರಿಗೆ ಹೇಗಿದೆ ಅನ್ನತಕ್ಕಂಥದ್ದು. ಮೊದಲಿಗೆ ಇವತ್ತಿನ ಒಂದು ಪ್ರಭಾವ ಬಂದು ಶುಕ್ಲ ಪಕ್ಷದ ದಶಮಿ ತಿಥಿ. ಇವತ್ತು ಕನ್ನಿಕಾ ಪರಮೇಶ್ವರಿ ಜಯಂತಿ, ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ, ವೈಷ್ಣವ ದಶಮಿಯ ಒಂದು ಪೂರ್ಣ ಪ್ರಭಾವ ಬೇರೆ, ಉತ್ತರ ಫಾಲ್ಗುಣಿ ನಕ್ಷತ್ರ ಬೇರೆ ಇವತ್ತು. ಸೊ ಯಾರ್ಯಾರಿಗೆ ಆ ದೇವಿ ಕೃಪಾ ಕಟಾಕ್ಷ ನಿಮಿಷಗಳಲ್ಲಿಯೇ ಆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ದೇವಿ ಅಂತಕ್ಕಂಥ ಮಾತು ಹೇಳ್ತೇವೆ, ಆ ಪರಿಹಾರ ಸಿಗುತ್ತೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ವಿಶೇಷವಾಗಿ ಸೂರ್ಯಭಾವದ ನಕ್ಷತ್ರದಲ್ಲಿ ಆ ಒಂದು ಚಂದ್ರ ಪಂಚಮದಲ್ಲಿದ್ದು ಆ ಸೂರ್ಯ 2ನೇ ಮನೆಯಲ್ಲಿರೋದು ತುಂಬಾ ವಿಶೇಷ. ನೆನೆಸಿದ ಸಕಲ ಕಾರ್ಯಗಳು ಸಿದ್ಧಿಸ್ತಕ್ಕಂಥದ್ದು, ಆರೋಗ್ಯ ಚೇತರಿಕೆ, ಭೂಮಿ ಮನೆ ವ್ಯವಹಾರ, ಆಳು ಕಾಳು, ದೊಡ್ಡ ಉದ್ಯೋಗ, ದೊಡ್ಡ ಸ್ಥಾನ, ದೊಡ್ಡ ಪದವಿ, ದೊಡ್ಡ ಪ್ರತಿಷ್ಠಾ, ಇವುಗಳ ಒಂದು ಪ್ರಯತ್ನದಲ್ಲಿರುವವರಿಗೆ ಸಾಕಾರ ಆಗ್ತಕ್ಕಂಥ ಒಂದು ದಿನ. ಅತಿ ಮುಖ್ಯವಾಗಿ ಆ ಚಂದ್ರ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿರೋದ್ರಿಂದ ಏನಾದರೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಯಾವುದಾದ್ರೂ ಈ ಪೇಪರ್ಸು, ಲ್ಯಾಂಡ್ ಪೇಪರ್ಸು, ರಿಯಲ್ ಎಸ್ಟೇಟು, ಯಾವುದೋ ಡಾಕ್ಯುಮೆಂಟೇಶನ್ ಇಲ್ಲ, ಯಾವುದೋ ಒಂದು ಸಕಾಲ, ಯಾವುದೋ ಒಂದು ವಾಟರ್ ಬಿಲ್ ಸರಿಯಾಗಿ ಬರ್ತಿಲ್ಲ, ಕರೆಂಟ್ ಬಿಲ್ ಸರಿಯಾಗಿ ಬರ್ತಿಲ್ಲ, ಯಾವುದೋ ಪಾಣಿ ಬರ್ತಿಲ್ಲ, ಯಾವುದೋ ಪೇಪರ್ಸ್ ಸರಿ ಇಲ್ಲ, ಯಾವುದೋ ಒಂದು ಜಜ್ಮೆಂಟ್ ಕಾಪಿ ಬಂದಿಲ್ಲ, ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಏನೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಕಾಪಿ ಬಂದಿಲ್ಲ, ಯಾವುದೋ ಕೋರ್ಟ್ಗೊಂದು
ಅಪ್ಲೈ ಮಾಡಿದ್ರೆ ಅದ್ರದ್ದು ಒಂದು ಕಾಪಿ ಬಂದಿಲ್ಲ. ಈ ತರ ಲೆಕ್ಕಾಚಾರ ವ್ಯವಹಾರಗಳ ಕಾಗದ ಪತ್ರಗಳು ಸರಿಯಾಗಿ ಬರ್ತಿಲ್ಲ, ಓಡಾಡಬೇಕು ಅನ್ನೋದಾದ್ರೆ ಇವತ್ತು ಪ್ರಯತ್ನ ಮಾಡಿ ಯಶಸ್ಸು ನೋಡ್ತಕ್ಕಂಥ ಒಂದು ದಿನ. ವೃಷಭ ರಾಶಿ ಸ್ವಲ್ಪ ಇವತ್ತು ತಾಯಿ ಆರೋಗ್ಯದಲ್ಲಿ ಏರುಪೇರು, ಉದ್ಯೋಗದಲ್ಲಿ ಸ್ವಲ್ಪ ಸಿಡಿ 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 ಅಂತಕ್ಕಂಥದ್ದು, ಇಲ್ಲ ಮೇಲಾಧಿಕಾರಿಯಿಂದ ಬಯಸ್ಕೊಳ್ತಕ್ಕಂಥದ್ದು, ಏನೋ ತಲೆ ಹೊರೆ, ಮೈಗ್ರೇನು, ಟೆನ್ಷನ್ನು, ಏನಾದರೂ ಕುಟುಂಬದಲ್ಲಿ ಅಂತಃಕಲಹ. ಸೂರ್ಯಪ್ರಭಾವ ತುಂಬಾ ಚೆನ್ನಾಗಿರಬಾರ್ದು ವೃಷಭ ರಾಶಿಯವರಿಗೆ. ಸೂರ್ಯನ ಲಗ್ನದಲ್ಲಿರೋದು, ಸೊ ಏನಾದರೂ ಒಂದು ಕಿರಿಕಿರಿಯನ್ನು ನೋಡ್ತಕ್ಕಂಥದ್ದಾಗುತ್ತೆ, ಉಷ್ಣ ಬಾಧೆಯಿಂದ ಬಳಲ್ತಕ್ಕಂಥದ್ದಾಗುತ್ತೆ, ಶೀತ ಬಾಧೆಯಿಂದ ಬಳಲ್ತಕ್ಕಂಥದ್ದಾಗುತ್ತೆ. ಆದರೆ ಈ ಹಣ್ಣಿನ ವ್ಯಾಪಾರ, ಮಾರ್ಕೆಟಿಂಗ್ ವ್ಯಾಪಾರ, ಸೇಲ್ಸ್ ವ್ಯಾಪಾರ, ಸಿಹಿ ವ್ಯಾಪಾರ, ಮಾತಿನ ಮೂಲಕ ಮಾಡ್ತಿರ್ತಕ್ಕಂಥ ಯಾವುದೇ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಸಿದ್ಧಿಸುತ್ತವೆ. ವಿಶೇಷವಾಗಿ ಅದು ನೀವು ಟ್ಯೂಟೋರಿಯಲ್ ನಡೆಸ್ತಿರ್ಬೋದು, ಸಂಗೀತ ಶಾಲೆ ನಡೆಸ್ತಿರ್ಬೋದು, ಕಲಾವಿದರಾಗಿರಬಹುದು, ಮಾಧ್ಯಮದವರಾಗಿರಬಹುದು, ಬರವಣಿಗೆಕಾರರಾಗಿರ್ಬೋದು, ಟೀಚರ್ಸ್, ಲೆಕ್ಚರರ್ಸ್, ಅಡ್ವೈಸರ್ಸ್, ಅದ್ಭುತ. ಏನು ಮಿಥುನ ರಾಶಿ ಬಹು ವಿಶೇಷವಾಗಿ ಒಂಥರ ಬಲ ಬಂದ ಹಾಗೆ ನಿಮಗೆ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಕ್ಕಂಥ ಶಕ್ತಿ. ಆದರೆ ಒಡ ಹುಟ್ಟಿದ ಸೋದರನೋರ್ವನೇನಾದರೂ ಇದ್ದರೆ ಅವನಿಗೆ ಕಂಟಕವಾಗಬಹುದು, ಅವರಿಂದ ತೊಂದರೆಗಳಾಗಬಹುದು, ಅವ್ರಿಗೇನಾದರೂ ಆಘಾತ, ಅಪಘಾತ, ಆಕ್ಸಿಡೆಂಟ್, ಅನ್ಯಾಚುರಲ್ ಡೆತ್ ಈ ಥರದ್ದಾಗಬಹುದು. ಎಚ್ಚರಿಕೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಬಹುದು. ದಾಯಾದಿ ಕಲಹಗಳಿದ್ರೆ ಇನ್ನಷ್ಟು ವಿಸ್ಫೋಟ ಆಗ್ತಕ್ಕಂಥದ್ದಾಗಬಹುದು. ಸ್ವಲ್ಪ ಮಂದವಾಗಿ ಜರುಗತಕ್ಕಂಥದ್ದಾಗುತ್ತೆ. ಕಲಾ ಪ್ರಪಂಚದಲ್ಲಿರ್ತಕ್ಕಂಥವ್ರು, ಷೇರು ಮಾರ್ಕೆಟಲ್ಲಿ ಇರ್ತಕ್ಕಂಥವ್ರು, ಬಡ್ಡಿ ಲೇವಾದೇವಿ ವ್ಯವಹಾರಗಳಲ್ಲಿರ್ತಕ್ಕಂಥವ್ರು ಎಚ್ಚರಿಕೆ. ಹಣ್ಣು ತರಕಾರಿ ವ್ಯಾಪಾರಸ್ಥರಿಗೆ ನಷ್ಟ. ಕಟಕ ರಾಶಿ ಕುಟುಂಬದಲ್ಲಿ ಅಂತಃಕಲಹ, ಗಂಡನ ಜೊತೆ ಹೆಂಡತಿಗೆ, ಹೆಂಡತಿ ಜೊತೆ ಗಂಡನಿಗೆ ಏನಾದರೂ ಕಿರಿಕಿರಿ, ವಿವಾಹ ವಿಚ್ಛೇದನ ಸಮಸ್ಯೆಗಳಿದ್ರೆ ಇನ್ನಷ್ಟು ವಿಸ್ಫೋಟ ಆಗ್ತಕ್ಕಂಥದ್ದು. ಇಂಥವನ್ನ ಕಟ್ಕೊಂಡು ಏನಪ್ಪ ಹೇಗಿದೆ, ಇಂಥವನ್ನ ಕಟ್ಕೊಂಡು ಏನಪ್ಪ ಹೇಗೋದು, ಈ ಒಂದು ಭಾವ ಆಗ್ತಕ್ಕಂಥದ್ದಾಗುತ್ತೆ ಕಟಕ ರಾಶಿಯವರಿಗೆ. ಶನಿ ಬೇರೆ ವಕ್ರ. ಎಚ್ಚರಿಕೆ. ಆದಷ್ಟು ನೀವು ಬಾಲಾಜಿ ದೇವಸ್ಥಾನದಲ್ಲಿ ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸಿ. ಸಿಂಹರಾಶಿ ದಗ 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 ಅಂತ ಇರ್ತೀರ. ಸಿಂಹರಾಶಿಯವರಿಗೆ ಚಂದ್ರ ಆ ಒಂದು ಸೂರ್ಯನ ಪ್ರಭಾವದಲ್ಲೇ ಇದ್ದು ಸೂರ್ಯ ಕೇಂದ್ರದಲ್ಲಿರೋದ್ರಿಂದ ನಿಮಗೆ ನೀವೇ ಕಂಟಕರಾಗ್ತೀರಾ. ಯಾಕಂದ್ರೆ ತುಂಬಾ ಬಲ ಬರಬಾರ್ದು, ತುಂಬಾ ಸಿಟ್ಟು ಬರಬಾರ್ದು, ತುಂಬಾ ಹಸಿವೆ ಆಗ್ಬಾರ್ದು, ತುಂಬಾ ಒಳ್ಳೆಯವರಾಗಬಾರ್ದು, ತುಂಬಾ ಕೆಟ್ಟವರಾಗಬಾರ್ದು, ತುಂಬಾ ಮದಾಂಧರಾಗಬಾರ್ದು, ತುಂಬಾ ಅಧಿಕಾರ ಬರಬಾರ್ದು, ತುಂಬಾ ಹಣ ಬರಬಾರ್ದು. ನಿಮ್ಗೆ ಆ ಥರದ್ದು ಒಂದು ಪ್ರಭಾವ ಆಗುತ್ತೆ. ಫ್ಯಾಂಟಾಸ್ಟಿಕ್. ಪ್ರಮೋಷನ್, ಪೊಸಿಷನ್, ಇನ್ಕ್ರಿಮೆಂಟ್ ಇದೆಲ್ಲ ಸೂಪರ್. ಅದರಲ್ಲೂ ಕಲಾ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು, ಈ ಟೈಲರಿಂಗ್ ಮಾಡ್ತಿರ್ತಕ್ಕಂಥವ್ರು, ಬಟ್ಟೆ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರು, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರ, ಬಂಗಾರ ಬೆಳ್ಳಿ ಆಚಾರಿಗಳಿಗೆ, ಮನೆಯಲ್ಲೇ ಪುಟ್ಟದಾಗಿ ಒಂದು ಏನಾದರೂ ಪುಟ್ಟ ಸಂಸ್ಥೆಗಳು ನಡೆಸ್ತಿರ್ತಕ್ಕಂಥ ಸ್ತ್ರೀಯರಿಗೆ, ಒಂದು 4 ಜನ ಹೆಣ್ಣು ಮಕ್ಕಳು ಇಟ್ಕೊಂಡು ಈ ಮೆಹಂದಿ ಕ್ಲಾಸಸ್, ಟ್ಯೂಷನ್ ಕ್ಲಾಸಸ್ ನಡೆಸ್ತಿರ್ತಕ್ಕಂಥವ್ರಿಗೆ ವಿಶೇಷ ಅಧಿಕಾರ ಅಂತಸ್ತು. ಆದರೆ ಸೂರ್ಯಪ್ರಭಾವ ಬಂದಾಗ ಗಂಡನ ಜೊತೆ ಹೆಂಡತಿ, ಹೆಂಡತಿ ಜೊತೆ ಗಂಡ, ಈ ಥರದ್ದೇನೋ ಒಂದು ವಿಸ್ಫೋಟ ಆಗುತ್ತೆ. ಎಚ್ಚರಿಕೆ. ಬಹು ವಿಶೇಷವಾಗಿ ಇನ್ನು ಕನ್ಯಾ ರಾಶಿ 12ನೇ ಮನೆಯಲ್ಲಿ ಚಂದ್ರ. ಅನಗತ್ಯ ಖರ್ಚು, ಅನಗತ್ಯ ಒತ್ತಡ, ಅನಗತ್ಯ ಎಳೆದಾಟ, ಮನೆಯವರಿಂದ ಖರ್ಚು, ತಂದೆಯ ಆರೋಗ್ಯದಲ್ಲಿ ಎಳೆದಾಟ ಆಗ್ತಕ್ಕಂಥದ್ದಾಗುವುದು. ಅದು ಬಿಟ್ಟಂತೆ ಏನಾದರೂ ನೀವು ಈ ಕಂಪ್ಯೂಟರ್ ಕ್ಲಾಸಸ್ ಅಲ್ಲಿದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ, ಅಕೌಂಟೆಂಟ್ ಆಗಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿ, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿರೋದು, ಲೆಕ್ಕಗಳಾಗಿ ಕೆಲಸ ಮಾಡ್ತಿರೋದು, ಕ್ಲರ್ಕ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅಂಥವ್ರಿಗೆ ವಿಶೇಷ ಇರುತ್ತೆ. ಮಾಧ್ಯಮ ಪ್ರಪಂಚ, ಕಲಾ ಪ್ರಪಂಚ, ಆಕ್ಟಿಂಗ್ ಪ್ರಪಂಚ ಅದರಲ್ಲಿರ್ತಕ್ಕಂಥವ್ರಿಗೂ ವಿಶೇಷ. ಪ್ರಯಾಣ ಎಚ್ಚರಿಕೆ. ಭೂಮಿ ತಗೋಬೇಡಿ, ಭೂಮಿ ವ್ಯವಹಾರಗಳಿಗೆ ಇವತ್ತು ಹೋಗಬೇಡಿ. 12ನೇ ಮನೆಯಲ್ಲಿ ಸೂರ್ಯ ಚಂದ್ರ ತಲೆಕೆಟ್ಟೋಗುತ್ತೆ, ಮಾತು ಜಾರಿ ಬಿಡುತ್ತೆ, ಏನಾದರೂ ಒಂದು ಎಳೆದಾಟ, ಪ್ರಯಾಣದಲ್ಲಿ ಏನಾದರೂ ಒಂದು ವಿಘ್ನ, ಆಕ್ಸಿಡೆಂಟ್. ತುಲಾ ರಾಶಿ ಬಹು ವಿಶೇಷವಾಗಿ ಲಾಭವೂ ಇದೆ. ಚಂದ್ರ ತುಂಬ ಬಲಾಢ್ಯವಾಗಿ ಸೂರ್ಯನ ಭಾವದಲ್ಲಿರೋದ್ರಿಂದ ಸರ್ಕಾರಿ ಕೆಲಸಗಳು ಸುಸೂತ್ರವಾಗಿ ನಡೀತಕ್ಕಂಥದ್ದಾಗುತ್ತೆ. ಆದರೆ ಎಲ್ಲೋ ದುಡ್ಡು ಕಳ್ಕೊಳ್ಳೋದು, ವಿಪರೀತ ಖರ್ಚಾಗೋದು, ಒಳ್ಳೇದಕ್ಕೋಸ್ಕರ ಖರ್ಚಾಗೋದು, ಮನೆಯವ್ರಿಗೋಸ್ಕರ ಖರ್ಚಾಗೋದು, ಹಿರಿಯರ ಆರೋಗ್ಯಕ್ಕೋಸ್ಕರ ಖರ್ಚಾಗೋದು, ಪಾಕೆಟಲ್ಲಿ ದುಡ್ಡು ಇಟ್ಟು ಕಳ್ಕೊಳ್ಳೋದು, ಮೊಬೈಲ್ ಕಳ್ಕೊಳ್ಳೋದು, ಎಲೆಕ್ಟ್ರಾನಿಕ್ ವಸ್ತು ಕಳ್ಕೊಳ್ಳೋದು, ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ ಏನಾದರೂ ಬರೋದು, ಕಂಪ್ಯೂಟರ್ ರಿಪೇರಿನೋ, ಗಾಡಿ ರಿಪೇರಿನೋ ಏನಾದರೂ ಒಂದು ಬರೋದು, ಒಡ ಹುಟ್ಟಿದವರ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಏನಾದರೂ ಅನಗತ್ಯ ಖರ್ಚುಗಳು ಬರ್ತಕ್ಕಂಥದ್ದು, ಇದು ಚೂರು ನಿಮ್ಗೆ ತಲೆನೋವು ತರಿಸ್ತಕ್ಕಂಥದ್ದಾಗುತ್ತೆ. ಸುಮ್ಮನಿರಿ. ಸಂಪಾದನೆ ಮಾಡೋದೇನಕ್ಕೆ? ಖರ್ಚು ಮಾಡೋದಕ್ಕೆ. ನಿಮ್ಮವರಿಗೆ ನಿಮಗೋಸ್ಕರ ಮಾಡಲೇಬೇಕು. ಅದನ್ನ ಯಾರೂ ಇಟ್ಕೊಂಡಿರೋಕ್ಕಾಗಲ್ಲ, ಗೆದ್ಲಿಡ್ದು ಹೋಗುತ್ತಷ್ಟೇ. ಏನು ವೃಶ್ಚಿಕ ರಾಶಿ ಆರೋಗ್ಯ ಚೇತರಿಕೆ, ಮನೋಬಲ ಚೇತರಿಕೆ, ಧೈರ್ಯ ಬಂದ ಹಾಗೆ ಆಗುತ್ತೆ. ಉದ್ಯೋಗದಲ್ಲಿ ಇಷ್ಟು ದಿನ ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ, ದಿಢೀರಂತ ಪ್ರಮೋಷನ್, ಪೊಸಿಷನ್, ಟ್ರಾನ್ಸ್ಫರ್ಗೆ ಏನಾದರೂ ಟ್ರೈ ಮಾಡ್ತಿದ್ದೀರಾ, ನೀವು ನೆನೆಸಿದ
ಕಡೆ ಆ ಒಂದು ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಭಾವವಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಏನಾದರೂ ಒಂದು PF, ESA, ಗ್ರ್ಯಾಜುಯಿಟಿ, DAS ಈ ಥರ ಏನಾದರೂ ಒಂದು HR ಈ ಥರ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಭಾವ ಕೂಡ ಇರತಕ್ಕಂಥ ಒಂದು ದಿನ. ಆದರೂ ಸೂರ್ಯ ಕೇಂದ್ರದಲ್ಲೇ ಇರೋದ್ರಿಂದ ಗಂಡ ಹೆಂಡತಿ ಕಲಹ, ಪಾರ್ಟ್ನರ್ಶಿಪ್ ಕಲಹ, ಸಂಗಾತಿ ಕಲಹ, ಅದರಲ್ಲಿ ಪ್ರೀತಿ ಪ್ರೇಮ ಮಾಡಿ ಮದುವೆ ಮಾಡ್ಕೊಂಡಿರೋರಿಗೆ ಏನಾದರೂ ಒಂದು ಮನಸ್ತಾಪಗಳಾಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಶಿವನಿಗೆ ಅಭಿಷೇಕಕ್ಕೆ ಕೊಡಿ. ಏನು ಧನುಸು ರಾಶಿ, ಅಷ್ಟಮೇ ಭಾಗ್ಯಸ್ಥಾನ, ಭಾಗ್ಯಮೇ ಷಷ್ಠಸ್ಥಾನ. ಬಂದಿರತಕ್ಕಂಥ ಭಾಗ್ಯವೆಲ್ಲ ಕಳೆದುಕೊಳ್ಳತಕ್ಕಂಥದ್ದು. ನಿಮಗೆ ನೀವೇ ಏನೋ ಒಂದು ಆತಂಕದ ಛಾಯೆಯಿಂದ ನರಳ್ತಕ್ಕಂಥದ್ದು. ನಿಮ್ಮ ಅದೃಷ್ಟಕ್ಕೆ ಕುತ್ತು ಬರುವುದು. ದಿಢೀರಂತ ಕೆಲಸ ಹೋಯ್ತು, ದಿಢೀರಂತ ಪೊಸಿಷನ್ ಹೋಯ್ತು, ದಿಢೀರಂತ ಬಿಸ್ನೆಸ್ ಲಾಸು, ದಿಢೀರಂತ ಧನ ನಷ್ಟ, ದಿಢೀರಂತ ಸಾಲಗಾರರ ಕಾಟ, ಏನೋ ಒಂಥರ ಬಾಧೆ ಅನ್ನಿಸ್ತಕ್ಕಂಥ ದಿನ. ಸ್ತ್ರೀಯರ ಶತ್ರುಗಳಾಗಿ ಕಾಡೋದು, ಬಂಧುಗಳು ಶತ್ರುಗಳಾಗಿ, ಆತ್ಮೀಯರು ಶತ್ರುಗಳಾಗಿ, ತಿಂದು ಹೋದವರು ಶತ್ರುಗಳಾಗಿ, ಮಿತ್ರರು ಶತ್ರುಗಳಾಗಿ ಬಾಧಿಸ್ತಕ್ಕಂಥದ್ದಾಗುತ್ತೆ. ಮುಖ್ಯ ನಿರ್ಧಾರ ತಗೋಬೇಡಿ. ಮುಖ್ಯ ಪ್ರಯಾಣಗಳು ಮಾಡಬೇಡಿ. ಮಕ್ಕಳು ಪುಟ್ಟ ಮಕ್ಕಳು ಏನಾದರೂ ಇದ್ರೆ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗೋದು. ದೊಡ್ಡ ಮಕ್ಕಳಿದ್ರೆ ನಿಮ್ಮ ಎದೆ ಮೇಲೇನೆ ಅವರು ಕಲ್ಲಿಡ್ತಕ್ಕಂಥದ್ದು. ನೀನೇನು ನೋಡಿದೆ, ನೀನೇನು ಮಾಡಿದೆ ಅಂತಕ್ಕಂಥ ಭಾವ ಆಗೋದು. ಸೊ ನೋ ಕಾಂಟ್ರವರ್ಸಿ ಟುಡೇ. ಸುಮ್ಮನೆ ಇದ್ದು ಬಿಡಿ. ಯಾರು ಏನಾದರೂ ಮಾಡ್ಕೊಳ್ಳಿ, ಸುಡ್ತಿದ್ಯಾ ಸುಟ್ಕೋ ಹೋಗಪ್ಪ ಅಂತ ಕೂತ್ಕೊಬಿಡ್ಬೇಕು ನನ್ನ ಸಮಯ. ಏನಾದರೂ ಮಾಡ್ಕೋ ಹೋಗು ಅಂತ. ಏನು ಮಕರ ರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಸೂರ್ಯ ಪ್ರಭಾವದಲ್ಲಿದ್ದು ಆ ಸೂರ್ಯ ಪಂಚಮದಲ್ಲಿರೋದ್ರಿಂದ ಮಕ್ಕಳ ಶುಭ ಕಾರ್ಯದಲ್ಲಿ ಅನಗತ್ಯ ಖರ್ಚುಗಳು ಬರ್ತಕ್ಕಂಥದ್ದಾಗುವುದು. ಮಕ್ಕಳ ಒಂದು ಶುಭ ಕಾರ್ಯದಲ್ಲಿ ಎಳೆತ. ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ವಿಶೇಷವಾಗಿ ಕೊಟ್ಟು ತೆಗೆದುಕೊಳ್ಳುವುದರಲ್ಲಿ ನಷ್ಟ ಆಗುತ್ತೆ. ಪಾಲುದಾರಿಕೆಯಲ್ಲಿ ನಷ್ಟ ಆಗುತ್ತೆ. ಹಾಲಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಸ್ಥರಿಗೆ, ಜ್ಯೂಸ್ ವ್ಯಾಪಾರಸ್ಥರಿಗೆ, ಬೇಕರಿ ತಿಂಡಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಎಳೆದಾಟ. ಈ ಡ್ರೈವರ್ಸು, ಆಟೋ, ಟ್ಯಾಕ್ಸಿ ಇಟ್ಕೊಂಡಿರೋರಿಗೆ ಯಾರ ಹತ್ರ ಆದರೂ ಜಗಳ ಮಾಡ್ಕೋತೀರ, ಇಲ್ಲ ಅವ್ರು ನಿಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಸುಮ್ಮನೆ ಇದ್ದು ಬಿಡಿ. ಇಟ್ಸ್ ನಾಟ್ ಯುವರ್ ಡೇ. ಆದಷ್ಟು ನೀವು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸ್ವಲ್ಪ ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿ. ಏನು ಕುಂಭರಾಶಿ ಬಗ್ಗೆ ಮುಂದಿನ ಭಾಗದಲ್ಲಿ ಹೇಳ್ತಾನೆ, ಕಾದು ನೋಡಿ. ಗುರುಜಿ, ಈಗ ಮುಂದಿನ 2 ರಾಶಿ ಹಾಗೂ ಮತ್ತೇನು ವಿಶೇಷ ವಿಚಾರ ತಿಳಿಸ್ತಾ ಇದ್ದೀರಾ? ಪುಷ್ಪಗಳ ಬಗ್ಗೆ ತಿಳಿದುಕೊಡ್ತಿದ್ದೆ ನಿಮಗೆ. ಪುಷ್ಪ ಪ್ರಸಾದ, ಪುಷ್ಪ ಇಡುವುದರಿಂದ ಯಾವ ಹೂವನ್ನಿಟ್ಟರೆ ಏನು ಬಲ, ಯಾವ ದೋಷಕ್ಕೆ ಬಲ ನಿವಾರಿಸ್ಕೋಬಹುದು, ನೀವು ಚೆನ್ನಾಗಿರಬಹುದು ಅನ್ನೋದ್ರ ಬಗ್ಗೆ ತುಂಬ ವಿಶೇಷವಾಗಿ ನಾನು ತಿಳಿಸ್ಕೊಡ್ತಿದ್ದೆ. ಆದರೆ ಇನ್ನಷ್ಟು ಮಾಹಿತಿಗಳು ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಈ ಕುಂಭರಾಶಿಯವ್ರಿಗೆ 7ನೇ ಮನೆಯಲ್ಲಿ ಸೂರ್ಯನ ಭಾವದಲ್ಲಿ ಚಂದ್ರ. ಇವತ್ತು ಆರೋಗ್ಯ ಚೇತರಿಕೆ, ಕುಟುಂಬ ಚೇತರಿಕೆ ಏನೇ ಆದರೂ ಕೂಡ ಷಷ್ಠಾಧಿಪತಿ ಸಪ್ತಮಕ್ಕೆ ಬಂದಾಗ, ಅಂದರೆ ನೋವು ಕೊಡೋನು 7ನೇ ಮನೆ. 7ನೇ ಮನೆ ಅಂದರೆ ಯಾರು? ಹೆಂಡತಿ, ಗಂಡ, ಪಾಲುದಾರಿಕೆ, ಕೊಡುವುದು, ತೆಗೆದುಕೊಳ್ಳುವುದು, ಸ್ನೇಹಿತರು, ಆತ್ಮೀಯರು. ಸೊ ಅಲ್ಲೇನೋ ಒಂದು ಎಳೆದಾಟ, ಎಗದಾಟ, ಒದ್ದಾಟ ಇದಾಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸ್ವಲ್ಪ ಉಷ್ಣಬಾಧೆಯಿಂದ ಬಳಲ್ತಕ್ಕಂಥದ್ದು, ಹೊಟ್ಟೆ ನೋವಿನಿಂದ ಬಳಲ್ತಕ್ಕಂಥದ್ದು, ಅಪೆಂಡಿಸ್, ಅಲ್ಸರ್, ಗ್ಯಾಸ್ಟ್ರಿಕ್, ಇಂಟೆಸ್ಟೈನ್ ಪ್ರಾಬ್ಲಮ್, ಡೈಜೆಸ್ಟಿವ್ ಪ್ರಾಬ್ಲಮ್, ಅರ್ನಿಯಾ ಪ್ರಾಬ್ಲಮ್, ಮೋಷನ್ ಪ್ರಾಬ್ಲಮ್, ಪೈಲ್ಸ್ ಪ್ರಾಬ್ಲಮ್, ಪಿಸ್ತುಲ ಪ್ರಾಬ್ಲಮ್ ಈ ಥರ ಏನಾದರೂ ಇತ್ತು ಅಂದರೆ ಒಂಥರ ಸುಡ್ತಿರ್ತೀರ. ಅಂಡು ಸುಟ್ಟು ಬೇಕೇ ಇವತ್ತು ಕುಂಭರಾಶಿಯವರು. ಏನೋ ಒಂದು ನೋವು ನಿಮಗೆ ನೀವೇ ಒಂದು ಹುಡ್ಕೊಂಡು ಬರ್ತಕ್ಕಂಥದ್ದು. ಸೊ ಯು ಕೀಪ್ ಕ್ವಾಯಿಟ್ ಇವತ್ತು, ಇದನ್ನು ಮಾಡಿ. ಆದರೆ ನಿಮಗೆ ಇವತ್ತು ನರಸಿಂಹ ಬಲವೇ ಇವತ್ತು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಸಿದ್ಧಿಸ್ಕೊಳ್ತಕ್ಕಂಥದ್ದು. ಅತಿ ಮುಖ್ಯವಾಗಿ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು, ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಥದ್ದು, ವಾಹನಗಳ ವ್ಯಾಪಾರ, ಆಟೋಮೊಬೈಲ್ಸ್ ವ್ಯಾಪಾರ, ಹಾರ್ಡ್ವೇರ್ ವ್ಯಾಪಾರ, ಗಾಡಿ ರಿಪೇರಿ ಮಾಡೋರು, ಗಾಡಿಗಳಿಟ್ಕೊಂಡು ಬಾಡಿಗೆ ಕೊಟ್ಟು ಜೀವನಾಧಾರ ಮಾಡ್ಕೊಳ್ತಿರ್ತಕ್ಕಂಥವರು, ಈ ಕಾಸ್ಟ್ಯೂಮ್ ಇಟ್ಕೊಂಡು, ಇಲ್ಲ ಈ ಟೈಲರಿಂಗ್ ಮಾಡ್ತಾ, ಈ ಬಟ್ಟೆಗಳ ವ್ಯಾಪಾರ, ಸೇಲ್ಸ್ ವ್ಯಾಪಾರ, ಹಣ್ಣುಗಳ ವ್ಯಾಪಾರ, ಜ್ಯೂಸ್ ವ್ಯಾಪಾರ, ಗಿಫ್ಟ್ ಐಟಮ್ ಶಾಪ್ಸ್ ಇಟ್ಕೊಂಡಿರ್ತಕ್ಕಂಥವ್ರು, ಬ್ಯೂಟಿ ಪಾರ್ಲರ್ ನಡೆಸ್ತಿರ್ತಕ್ಕಂಥವರು, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರ, ಎಲ್ಲ ವ್ಯವಹಾರಗಳಲ್ಲೂ ವಿಶೇಷವಾದಂಥ ಒಂದು ದಿನ. ಏನು ಮೀನರಾಶಿ, 6ನೇ ಮನೇಲಿ ಚಂದ್ರ. ಸುಮ್ಮನೆ ಇಲ್ದಿದ್ದೆಲ್ಲ ತಲೆ ಕೆಡ್ಸ್ಕೊಳ್ಳೋದು, ಹುಳ ಬಿಟ್ಕೊಳ್ಳೋದು, ಹೊಟ್ಟೆ ನೋವು. ನಿಮಗೇನಾದರೂ ಪೈಲ್ಸು, ಪಿಸ್ತುಲ ಪ್ರಾಬ್ಲಮ್ ಇತ್ತು, ಉಷ್ಣಬಾಧೆ ತುಂಬ ಇತ್ತು ಅಂದರೆ ಸ್ವಲ್ಪ ಒದ್ದಾಡ್ತಕ್ಕಂಥದ್ದು ಆಗುತ್ತೆ. ಮುಖ್ಯ ನಿರ್ಧಾರ ತಗೊಳ್ಳಿಕ್ಕೆ ಹೋಗಬೇಡಿ. ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು, ಮಕ್ಕಳಾಗಬೇಕು ಅಂದ್ಕೊಂಡಿರೋರು ಇವತ್ತು ಸ್ವಲ್ಪ ಏರುಪೇರು. ಸಮ್ ನೆಗೆಟಿವ್ ಥಾಟ್ಸ್ ವಿಲ್ ಕಮ್ಸ್ ಇನ್ ಟು ಯು. ಡಾಕ್ಟರ್ ಮೇಸೆ ಎಗ್ ರಿಲೀಸ್ ಇಲ್ಲ ಸೆಮೆನ್ ಕೌಂಟ್ ಇಲ್ಲ ಏನೋ ಒಂದು ಯಾರೋ ಏನೋ ಹೇಳಿದ್ದು ಒಂದು ಮನಸ್ಸಲ್ಲಿ ಕೂತ್ಕೊಂಡು 6ನೇ ಭಾವ ಅಲ್ವಾ, ತಲೆಯಲ್ಲಿ ಹುಳ ಬಿಡ್ತಕ್ಕಂಥ ಒಂದು ಭಾವ. ಸೊ ನೆವರ್ ಲಿಸನ್ ಟು ನೆಗೆಟಿವ್ಸ್. ನಾನು ಯಾವಾಗಲೂ ಹೇಳ್ತಿರ್ತೇನೆ. 6ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಇರೋದ್ರಿಂದ ನಮಗೊಂಥರ ಬಾಹುಬಲಿ. ಎಸ್ಪೆಷಲಿ ಸ್ಪೋರ್ಟ್ಸ್ ಅಕಾಡೆಮಿಕ್ ಸೇರಿಸ್ಬೇಕು ಮಕ್ಕಳನ್ನು. ಏನಾದರೂ ಸ್ಪೋರ್ಟ್ಸಲ್ಲಿ ಹಾಕಬೇಕು. ನೀವು ಏನಾದರೂ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಬೇಕು, ಏನಾದರೂ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು, ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು, ಧ್ಯಾನ ಕ್ಲಾಸ್, ಮೆಡಿಟೇಷನ್ ಕ್ಲಾಸ್ ಸೇರಿ.
ಅತಿ ಮುಖ್ಯವಾಗಿ ಒಡ ಹುಟ್ಟಿದವರಿಗೆ ಏನಾದರೂ ಸಹಾಯ ಮಾಡಬೇಕು, ಅವರೇನೋ ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ ಅಂತಕ್ಕಂಥದ್ದಾದರೆ ಅದು ವಿಶೇಷ. ಸಂಗಾತಿ ಜೊತೆ ವಿಶೇಷ ಭೋಜನ, ದಿಢೀರ್ ಪ್ರಯಾಣ, ತುಂಬ ಕುಟುಂಬದಲ್ಲಿ ಒಳ್ಳೆ ವಿಚಾರಗಳು ನಡೀತಕ್ಕಂಥದ್ದು ಆಗುತ್ತೆ. ಚೆನ್ನಾಗಿದೆ. ಆದರೂ 6ನೇ ಮನೆ ಚಂದ್ರ ಇಲ್ಲದ ಮಾನಸಿಕ ಕ್ಷೋಭೆ. ಆದಷ್ಟು ಹತ್ತಿರದಲ್ಲಿ ದೇವಿ ದೇವಸ್ಥಾನಗಳಿದ್ರೆ ಆ ದೇವಿಗೆ ಒಂದು ಮೊಳ ಮಲ್ಲಿಗೆ ಹೂವು ಏನಾದರೂ ಕೊಟ್ಟುಬಿಡಿ, ಮಲ್ಲಿಗೆ ಹೂವನ್ನೇ ಕೊಡಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಆ ಮನಸ್ಸಿನ ಕ್ಷೋಭೆ ಹೋಗಿ ಆ ಮಲ್ಲಿಗೆ ಹೂವಿನ ಹಾಗೆ ಸುವಾಸನೆ ನಿಮ್ಮ ಜೀವನದಲ್ಲಿ ಬೇರ್ತಕ್ಕಂಥದ್ದಾಗುತ್ತೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಜಿ, ಏನೋ ಹೂಗಳ ಕುರಿತು ತಿಳಿಸ್ಕೊಡ್ತೀನಿ ಅಂತಿದ್ರಿ, ಏನ್ ಗುರುಜಿ ಅದು? ಹೌದು ಹೌದು, ನಾನು ಆಗಲೇ ಹೇಳ್ತಿದ್ದೆ. ಅಂದರೆ ಶುಕ್ರವಾರ ಯಾವ ಹೂವನ್ನು ಧರಿಸಿದರೆ ಪ್ರಸಾದವಾಗಿ ಎಷ್ಟು ವಿಶೇಷ ಅನ್ನತಕ್ಕಂಥದ್ದು. ಅತಿ ಮುಖ್ಯವಾಗಿ ನಿಮಗೆ ಯಾರೋ ಹೇಳಿಬಿಟ್ಟಿದ್ದಾರೆ, ನಿಮಗೆ ಕಾಳಸರ್ಪ ದೋಷವಿದೆ, ನಿಮಗೆ ಸರ್ಪದೋಷವಿದೆ, ನಿಮಗೆ ರಾಹು ದೋಷವಿದೆ, ಕೇತು ದೋಷವಿದೆ, ಅದಕ್ಕೆ ಗರ್ಭಚ್ಛೇದವಾಗುತ್ತಿದೆ, ಮಿಸ್ಕ್ಯಾರೇಜ್ ಆಗುತ್ತಿದೆ, ಅಬಾರ್ಷನ್ ಆಗ್ತಿದೆ, ಮಕ್ಕಳಾಗ್ತಿಲ್ಲ, ಡಿಲೈಡ್ ಪ್ರಾಸ್ಪೆಕ್ಟಸ್, ಎಷ್ಟು ಪ್ರಯತ್ನ ಪಟ್ಟರು ಮೇಲೆ ಆಗ್ತಿಲ್ಲ ಗುರುಗಳೇ, ಎಲ್ಲ ಮೇಲಕ್ಕೆ ಹತ್ತದೋ ಒಳ್ಳೆ ಮೇಲಿಂದ ಕುಟುಕದಾಗೆ ಸರ್ರ ಅಂತ ಕೆಳಗಡೆ ಬಿತ್ತು, ಮತ್ತು ಓಡು 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 ಸ್ಕ್ರ್ಯಾಚಿಂದ ಮತ್ತೆ ಮೇಲಕ್ಕೆ ಬಾ, ಮತ್ತು ಕಟಕ್ಕಂತ ಕೊಟ್ಟತಕ್ಕಂಥ ಒಂದು ಭಾವ, ಮತ್ತು ಕೆಳಗಡೆ ಬೀಳು. ಈ ಒಂದು ಮೇಲೆ ಕೆಳಗಡೆ ಜಂಜಾಟ ಸಾಕಾಗ್ಬಿಟ್ಟಿದೆ ಗುರುಗಳೇ, ದಾರಿಯೇ ಇಲ್ಲವಾ ಅಂದುಕೊಳ್ಳತಕ್ಕಂಥವರಿಗೆ ಬಹು ವಿಶೇಷವಾಗಿ ಒಂದು ಪುಷ್ಪ ಪೂಜೆ ಇದೆ. ದಂಪತಿ ಸಮೇತ ಹೋಗಿ, ಅತಿ ಮುಖ್ಯವಾಗಿ ದಂಪತಿ ಸಮೇತ ಹೋಗಿ ಶಿವನಿಗೆ ತ್ರಯೋದಶಿಗಳಂದು ಪ್ರದೋಷಗಳಂದು ಆ ಭಗವಂತನಿಗೆ ಶಿವನಿಗೆ ಅಭಿಷೇಕಗಳಿರುತ್ತೆ ಸಂಜೆ ಹೊತ್ತು. ಅದರಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಮಾಡಿ. ಪಾಲ್ಗೊಂಡು ವಿಶೇಷವಾಗಿ ಪಾರಿಜಾತ ಹೂವನ್ನ ಆ ಭಗವಂತನಿಗೆ ಸಮರ್ಪಿಸಿ ತಗೋಬನ್ನಿ, ಪ್ರಸಾದವಾಗಿ ಇಟ್ಕೊಳ್ಳಿ. ಖಂಡಿತ ನಿಮ್ಮ ಒಂದು ಜಾತಕದಲ್ಲಿರ್ತಕ್ಕಂಥ ಕಾಳಸರ್ಪ ದೋಷ ಹೋಗ್ತಕ್ಕಂಥದ್ದಾಗುತ್ತೆ. ಸರ್ಪದೋಷಕ್ಕೆ ಒಂದು ತರ್ಪಣ ಬಿಟ್ಟ ಹಾಗೆ, ದೋಷ ತೆಗೆದ ಹಾಗೆ ಆಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಮನೆಯಲ್ಲಿ ಆ ಮೇಲೆ ಕೇರ್ತಿಲ್ಲ, ಕೆಳಗಡೆ ಇಳಿತಿಲ್ಲ, 6ಕ್ಕೆ ಹತ್ತಿಲ್ಲ, 3ಕ್ಕೆ ಇಳಿತಿಲ್ಲ, ಪ್ರಯತ್ನ ಪಟ್ಟು ಎಷ್ಟು ಮಾಡಿದ್ರು ಉಳಿಸ್ಲಿಕ್ಕೆ ಆಗ್ತಿಲ್ಲ. ಮನೇಲಿ ನನ್ನವರು ಅನ್ನೋರಿಲ್ಲ, ನಾನು ಅನ್ನೋರಿಲ್ಲ. ಉದ್ಯೋಗದಲ್ಲೂ ಅಷ್ಟೇ, ನನ್ನ ಜೊತೆಲಿರೋರ್ಗೆ ಯಾರಿಗೋ ಪ್ರಮೋಷನ್, ಯಾರಿಗೋ ಪೊಸಿಷನ್, ಯಾರಿಗೋ ಇನ್ಕಮ್, ಏನೋ ಇದು ಭಗವಂತ ಬಸವಳೆದು ಹೋಗ್ಬಿಟ್ಟಿದ್ದಾನೆ. ಆ ಒಂದು ಪ್ರೀತಿ ಸಿಗುತ್ತಿಲ್ಲ, ಮನಸ್ಸಾಗುತ್ತಿಲ್ಲ, ಮದುವೆ ಆಗುತ್ತಿಲ್ಲ, ಕುಟುಂಬ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಂದುಕೊಳ್ಳತಕ್ಕಂಥವ್ರು ಇದನ್ನು ತಪ್ಪದೆ ಮಾಡಿ. ಪ್ರದೋಷಗಳೆಂದು ಹಾಗೂ ಮಾಸ ಶಿವರಾತ್ರಿಗಳಂದು ಬಹು ವಿಶೇಷವಾಗಿ ಈ ಒಂದು ಶಿವನಿಗೆ ಆ ಅಭಿಷೇಕದಲ್ಲಿ ಪಾಲ್ಗೊಂಡು ಈ ಪಾರಿಜಾತ ಆ ಒಂದು ಪುಷ್ಪವನ್ನು ದೇವರಿಗೆ ಪ್ರಸಾದವಾಗಿ ಕೊಟ್ಟು ಪೂಜೆ ಮಾಡಿಸಿ ಅದನ್ನು ಸ್ವಲ್ಪ ತಗೊಂಡು ನಿಮ್ಮ ತಲೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇಲ್ಲ ನಿಮ್ಮಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಈ ಸರ್ಪದೋಷ, ಕಾಳ ಸರ್ಪದೋಷ ಅಷ್ಟು ದೂರ ಹೋಗ್ಲಿಕ್ಕೆ ಆಗೋಲ್ಲ ಗುರುಗಳೇ, ಕುಕ್ಕೆಗಾಗೋಲ್ಲ, ಘಾಟಿಗಾಗೋಲ್ಲ. ತಾತ್ಕಾಲಿಕವಾಗಿ ಏನಾದರೂ ಪರಿಹಾರ ಕೊಡಿ ಅನ್ನೋರಿಗೆ ಇದು ತತ್ಕಾಲ ಪರಿಹಾರ, ಇಮ್ಮಿಡಿಯೇಟ್ ಮಾಡ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ಇನ್ನಷ್ಟು ಮಾಹಿತಿಗಳ ಭಂಡಾರ ನಾಳಿನ ಸಂಚಿಕೆಯಲ್ಲಿ ನರಸಿಂಹರ ಬಗ್ಗೆ, ಪುಷ್ಪಗಳ ಬಗ್ಗೆ, ಬಳೆಗಳ ಬಗ್ಗೆ ಕಾದು ನೋಡಿ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಸಾಕಷ್ಟು ಒಳ್ಳೆಯ ಅದ್ಭುತವಾದ ವಿಚಾರಗಳನ್ನ ಇಂದು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡ್ತಾ ಇದೀವಿ, ಮತ್ತೆ ನಾಳೆ ಸಿಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ